ಅಪ್ಪ ತಂದೆಯೇ, ಸ್ತೋತ್ರ ರಾಜ, ವಂದನೆಗಳು ರಾಜ. ಈ ಪವಿತ್ರವಾದ ಗಳಿಗೆಯಲ್ಲಿ ನಿಮ್ಮ ಪರಿಶುದ್ಧವಾದ ಉನ್ನತ ನಾಮದಲ್ಲಿ ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥಿಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಾಗಿರುವ ನಾವೆಲ್ಲರೂ ಮಗಳಾಗಿರುವ ಅರ್ಚನೆಗಳಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಸ್ವಾಮಿ, ನಿಮ್ಮ ಮುಂದೆ ಈಕೆಯ ಪಾರ್ಥಿವ ಶರೀರವಿದೆ ಸ್ವಾಮಿ. ಆದರೆ ಇಂದು ಆಕೆಯ ಶರೀರ ಮತ್ತು ಆತ್ಮ ನಿಮ್ಮ ಮಡಿಲಿನಲ್ಲಿದೆ ಸ್ವಾಮಿ. ಓ ನನ್ನ ಪ್ರಭುವೇ, ಓ ನನ್ನ ಗುರುವೇ, ಓ ನನ್ನ ದೇವರೇ, ನಾವೆಲ್ಲರೂ ಈ ಕ್ಷಣ ಮಗಳಾಗಿರುವಂತಹ ಅರ್ಚನಳ ಪಾರ್ಥಿವ ಶರೀರವನ್ನು ನೋಡಲಾಗದೆ ಇರಬಹುದು ಹಾಗೂ ನೋಡುತ್ತಾ ಇರಬಹುದು. ಆಕೆಯ ಶ್ವಾಸವು ನಿಮ್ಮ ಶ್ವಾಸದೊಡನೆ ಬೆರೆತು ಹೋಗಿದೆ ರಾಜ. ಆಕೆಯ ಈ ಯೌವನದ ದಿನಗಳಲ್ಲಿ ಸ್ವಾಮಿ, ನಿಮ್ಮ ಸಾಮ್ರಾಜ್ಯವನ್ನು ಸೇರಲು ಅವಳ ಆಯುಷ್ ಕಾಲವನ್ನ ನೀವು ಅತಿ ಕಡಿಮೆಯಾಗಿಸಿ ಸ್ವರ್ಗದಲ್ಲಿ ದೂತರಾಗಿ ಬಾಳಲು ನಿಮ್ಮನ್ನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸಲು ಆಕೆಯನ್ನು ಕರೆದುಕೊಂಡಿದ್ದೀರಿ ಸ್ವಾಮಿ. ಮೌನವಾಗಿರುವಂತಹ ಆಕೆಯ ಶರೀರ, ಬಾಯಿಗಳನ್ನು ತೆರೆಯಲಾಗದ ಸಮಯ, ಅವಯವಗಳನ್ನು ಅಲಗಾಡಿಸಲಾಗದ ಸಮಯ, ಮಣ್ಣಿನಲ್ಲಿ ಮಣ್ಣಾಗಿ ಹೋಗುವ ಸಮಯ. ಯೇಸುವೇ, ಕರುಣಿಸಿರಿ ರಾಜ. ಅಂದು ನಿಮ್ಮ ಬಲಗಡೆ ಇರುವಂತಹ ಕಳ್ಳನು, ಒಳ್ಳೆಯ ಕಳ್ಳನು, ಸ್ವಾಮಿ, ನೀವು ಪಾಪವನ್ನು ಅರಿಯದವರು ಸ್ವಾಮಿ, ನೀವೇನನ್ನೂ ಮಾಡದವರು ಸ್ವಾಮಿ, ನಿಮ್ಮ ಸಾಮ್ರಾಜ್ಯದಲ್ಲಿ ನನ್ನನ್ನು ಸ್ಮರಿಸಿಕೊಳ್ಳಿರಿ ಎಂದು ನುಡಿಯುವಾಗ ನೀವು ಹೇಳಿದಿರಿ, ಹಿಂದೆ ಈ ಕ್ಷಣ ನೀನು ನನ್ನೊಡನಿರುವೆ ಎಂಬುದಾಗಿ. ಹೌದು ಸ್ವಾಮಿ, ಈ ಕ್ಷಣ ಮಗಳಾದಂತಹ ಅರ್ಚನಳನ್ನ ನಿಮ್ಮ ಕರಗಳಿಗೆ ನಾವು ಒಪ್ಪಿಸಿಕೊಟ್ಟಿದ್ದೇವೆ ರಾಜ. ಕಳೆದ ದಿನಗಳಿಂದ ಆ ಮಗಳಿಗಾಗಿ ಪ್ರಾರ್ಥಿಸುವುದಕ್ಕೆ ಮುಂಚಿತವಾಗಿಯೇ ನೀವು ಆಕೆಯ ಮರಣದ ಕ್ಷಣವನ್ನು ನೀವು ತಿಳಿಯಪಡಿಸಿದಿರಿ ರಾಜ. ಆಕೆಗಾಗಿಯೇ ಹಲವಾರು ಜನ ಪ್ರಾರ್ಥಿಸುವಂತೆ ಮಾಡಿದಿರಿ ರಾಜ. ಆಕೆ ಮರಣಕ್ಕೆ ಸಿದ್ಧತೆಯನ್ನು ನೀವು ಕೊಟ್ಟಿರಿ ರಾಜ. ಪಾಪ ನಿವೇದನೆಯನ್ನು ಮಾಡುತ್ತಾ ಒಳ್ಳೆಯ ವಿಶ್ವಾಸದಲ್ಲಿ, ನಂಬಿಕೆಯಲ್ಲಿ ನಿಮ್ಮ ಪೂಜ್ಯ ಶರೀರವನ್ನು ಭುಜಿಸಿ ನಿಮ್ಮನ್ನು ಕಂಡುಕೊಳ್ಳುವಂತೆ ಮಾಡಿದಿರಿ ರಾಜ. ಈ ದಿನಗಳಲ್ಲಿ ಆಕೆಗೆ ಒಂದು ಪಶ್ಚಾತ್ತಾಪವನ್ನು ನೀವು ಕೊಟ್ಟಿರಿ ರಾಜ. ಆಕೆಯ ಪತಿಯಾದ ಕಿರಣನ ಮೇಲೆ ಕರುಣೆ ತೋರಿ, ದಯೆ ತೋರಿ, ದಿನಪ್ರತಿ ಆ ಮಗನು ಆಕೆಯ ಮೇಲೆ ಕರುಣೆ ತೋರುವಂತೆ ನಿಮ್ಮಲ್ಲಿ ಪ್ರಾರ್ಥಿಸಿದ ಶಬ್ದವು ನಿಮ್ಮ ಮುಂದೆ ಇತ್ತು ರಾಜ. ಯೇಸುವೇ, ನನ್ನ ಪತ್ನಿಯ ಮೇಲೆ ಕರುಣೆ ತೋರಿರಿ, ಯೇಸುವೇ ನನ್ನ ಪತ್ನಿಯ ಮೇಲೆ ಕರುಣೆ ತೋರಿರಿ ಎಂದು ಒಂದು ದಿನದ ಆ ಮಗನ ಕಣ್ಣೀರಿನ ಪ್ರಾರ್ಥನೆ ನಿಮ್ಮ ಮುಂದೆ ಇತ್ತು ಸ್ವಾಮಿ ದೇವ. ಸ್ವಾಮಿ, ನನ್ನ ಪತ್ನಿಯಾದಂತಹ ಅರ್ಚನಳು ಈ ಲೋಕದಲ್ಲಿ ಜೀವಿಸಬೇಕಾದರೆ ಸ್ವಾಮಿ, ಜೀವಿಸಬೇಕೆಂಬುದು ನಿಮ್ಮ ಚಿತ್ತವಿದ್ದರೆ ಅವಳು ಈ ಲೋಕದಲ್ಲಿ ಜೀವಿಸುವಂತೆ ಮಾಡಿರಿ. ಅಥವಾ ನಿಮ್ಮ ಸಾಮ್ರಾಜ್ಯವನ್ನು ಸೇರುವುದು ನಿಮ್ಮ ಚಿತ್ತವಿದ್ದರೆ ಆಕೆ ನಿಮ್ಮ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ಎಂದು ವಿಶ್ವಾಸದಿಂದ ಮಾಡಿದಂತಹ ಆತನ ಪ್ರಾರ್ಥನೆ, ನಿಮ್ಮ ಸಾಮ್ರಾಜ್ಯದ ಬಾಗಿಲುಗಳು ತೆರೆದು ಇಂದು ಆ ಮಗಳು ಸ್ವರ್ಗ ರಾಜ್ಯವನ್ನು ಪ್ರವೇಶಿಸುವಂತೆ ಮಾಡಿತ್ತು ರಾಜ. ಓ ಯೇಸುವೇ, ಕರುಣಿಸಿರಿ ಸ್ವಾಮಿ. ನಿಮ್ಮ ಪಾರ್ಥಿವ ಶರೀರವನ್ನು ನಿಮ್ಮ ಪೂಜ್ಯ ತಾಯಿಯ ಮಡಿಲಿನಲ್ಲಿ ಇರಿಸುವಂತೆ ಮಾಡಿದರು. ಅಂತೆಯೇ ಇಂದು ಮಗಳಾಗಿರುವಂತಹ ಅರ್ಚನಳ ಶರೀರವನ್ನು ಅಮ್ಮ ನಿಮ್ಮ ಮಡಿಲಿನಲ್ಲಿ ನಾವಿರಿಸುತ್ತೇವೆ. ಯೇಸುವೇ, ನಿಮ್ಮ ಪೂಜ್ಯ ತಾಯಿಯ ಮಡಿಲಿನಲ್ಲಿ ನಾವಿರಿಸುತ್ತೇವೆ. ಆ ಮಗಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಆಕೆಯ ಪಾಪಗಳನ್ನು ನೀವು ಕ್ಷಮಿಸಿದ್ದೀರಿ ಎಂದು ನಾವು ವಿಶ್ವಾಸಿಸುತ್ತೇವೆ ಸ್ವಾಮಿ. ಆಕೆಯ ಜೀವಿತದ ಪಯಣದಲ್ಲಿ ಅವಳು ಅರಿಯದೆ ಅನೇಕ ತಪ್ಪುಗಳನ್ನು, ಪಾಪಗಳನ್ನು ಮಾಡಿರುತ್ತಾಳೆ ಸ್ವಾಮಿ. ಸ್ವಾಮಿ, ಅವುಗಳನ್ನು ಕ್ಷಮಿಸಿರಿ, ನೀವು ಕ್ಷಮಿಸಿದ್ದೀರಿ ಎಂದು ನಾವು ವಿಶ್ವಾಸಿಸುತ್ತೇವೆ ಸ್ವಾಮಿ ದೇವ. ಕುಟುಂಬಕ್ಕೆ ವಿರುದ್ಧವಾಗಿ, ಧರ್ಮಸಭೆಗೆ ವಿರುದ್ಧವಾಗಿ, ತನ್ನ ವಿಶ್ವಾಸಕ್ಕೆ ವಿರುದ್ಧವಾಗಿ, ತನ್ನ ದೇಹಕ್ಕೆ ವಿರುದ್ಧವಾಗಿ
ಪ್ರಾಪಂಚಿಕವಾದಂತಹ ಕಾರ್ಯಗಳಿಗೆ ಮಗ್ನಳಾಗಿ ಹೀಗೆ ಅನೇಕ ವಿಷಯದಲ್ಲಿ ಸ್ವಾಮಿ ಆಕೆ ಅರಿತು ಅಜ್ಞಾನದಲ್ಲಿ ಪಾಪ ಮಾಡಿರಬಹುದು ಸ್ವಾಮಿ. ಆ ಎಲ್ಲ ಪಾಪಗಳಿಗೆ ನೀವು ಕ್ಷಮೆಯನ್ನು ಕೊಟ್ಟಿದ್ದೀರಿ ಅಂತ ನಾನು ವಿಶ್ವಾಸಿಸುತ್ತೇವೆ ಸ್ವಾಮಿ. ಈಗ ಸ್ವಾಮಿ, ನಿಮ್ಮ ಮಕ್ಕಳಾಗಿರೋ ನಾವೆಲ್ಲರೂ ಆಕೆಯ ತಂದೆ, ಒಡ ಹುಟ್ಟಿದವರು ಸ್ವಾಮಿ, ಆಕೆಯ ಬಹಳ ಸಂಗಾತಿಯಾಗಿದ್ದಂತಹ ಮಗನಾಗಿರುವಂತಹ ಪತಿ ಕಿರಣ್ ಹಾಗೂ ಆಕೆಯ ಅತ್ತೆ, ಮಾವ, ನಾದಿನಿಯರು, ಮೈದುನರು, ಕುಟುಂಬ ವರ್ಗದವರು ಸ್ವಾಮಿ ಎಲ್ಲರೂ ಇಂದು ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ. ಕರುಣೆ ತೋರಿ ದಯೆ ತೋರಿರಿ ಸ್ವಾಮಿ. ಈಗ ಸ್ವಾಮಿ, ಅರ್ಚನಳ ಪಾರ್ಥಿವ ಶರೀರದ ಮುಂದೆ ಇದ್ದು ನಾವೆಲ್ಲರೂ ಪ್ರಾರ್ಥಿಸುವಾಗ ಸ್ವಾಮಿ, ಈಕೆಯು ತನ್ನ ಜೀವಿತದಲ್ಲಿ ಎಡೆಯು ಹೋದ ಕ್ಷಣಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಆಕೆಯು ತನ್ನ ತಾಯಿಯ ಗರ್ಭದಿಂದ ಹೊರಬಂದು ಈ ಲೋಕವನ್ನು ಕಂಡು, ಈ ಲೋಕದಲ್ಲಿ ತನ್ನ ತಾಯಿಯ ಗರ್ಭದಿಂದ ಹೊರಬರುವುದಕ್ಕೆ ಮುಂಚಿತವಾಗಿ ತನ್ನ ತಾಯಿಯಲ್ಲಿ ಆಹಾರವನ್ನು ಶೇಖರಿಸಿ ಎದೆ ಹಾಲಿನ ಮೂಲಕವಾಗಿ ಆಕೆಗೆ ಆಹಾರವನ್ನು ಕೊಟ್ಟಿರಿ. ಆಕೆಯನ್ನು ಮುದ್ದಾಡಿ ಸಾಕಿ ಸಲುವಂತೆ ಕುಟುಂಬದವರಿಗೂ ಬಂಧು ಮಿತ್ರರಿಗೂ ಅವಕಾಶವನ್ನು ಕೊಟ್ಟಿರಿ. ಆಕೆಯ ಬಾಲ್ಯದ ದಿನಗಳಲ್ಲಿ ಸಂರಕ್ಷಣೆಯನ್ನು ಕೊಟ್ಟಿರಿ. ಆಕೆಯ ಯೌವನದಲ್ಲಿ ಆಕೆಗೆ ವಿದ್ಯೆಯನ್ನು ಕೊಟ್ಟಿರಿ, ಬುದ್ಧಿಯನ್ನು ಕೊಟ್ಟಿರಿ. ನಿಮ್ಮ ಪೂಜ್ಯ ಶರೀರ ಮತ್ತು ರಕ್ತವನ್ನು ಭುಜಿಸುವಂತೆ ಮಾಡಿದಿರಿ. ಜ್ಞಾನಸಾರದ ಸಂಸ್ಕಾರದ ಮುದ್ರೆಯನ್ನು ಒತ್ತುಕೊಳ್ಳುವಂತೆ ಮಾಡಿದಿರಿ. ದೃಢೀಕರಣ ಸಂಸ್ಕಾರದಲ್ಲಿ ಪವಿತ್ರಾತ್ಮರು ಧರಿಸಿಕೊಳ್ಳುವಂತೆ ಮಾಡಿದಿರಿ. ಹಾಗೆ ತನ್ನ ಯೌವನದ ದಿನಗಳಲ್ಲಿ ಆಕೆಯು ತನ್ನ ಕುಟುಂಬದಲ್ಲಿ ಒಂದು ಪ್ರಾಮಾಣಿಕ ಮಗಳಾಗಿ ಜೀವಿಸುವಂತೆ ಮಾಡಿದಿರಿ. ಆ ಪಯಣದ ಸಮಯದಲ್ಲಿ ಗೋಸ್ವಾಮಿ, ಈ ಮಗಳು ಏಕಾಂಗಿಯಾಗಿರುವುದು ಸರಿಯಲ್ಲ ಎಂಬುದಾಗಿ ಆಕೆಗೆ ಸರಿಹೋಲುವ ಬಾಳ ಸಂಗಾತಿಯಾದ ಕಿರಣನ್ನು ಪತಿಯಾಗಿ ಕೊಟ್ಟಿರಿ. ಅವರಿಬ್ಬರು ಒಬ್ಬಂಟಿಗರಾಗಲೇ ಇರಬಾರದು, ಇಬ್ಬರಾಗಿ ಇರಬಾರದು ಎಂಬುದಾಗಿ ಒಂದು ಮುದ್ದಾದ ಮಗನನ್ನು ಕೊಟ್ಟಿರಿ. ಆಸ್ತಿ ಅಂತಸ್ತನ್ನು ಕೊಟ್ಟಿರಿ ಸ್ವಾಮಿ. ಆದರೆ ಅದೆಲ್ಲವೂ ನಶಿಸಿ ಹೋಯಿತು ಸ್ವಾಮಿ, ಅದೆಲ್ಲವೂ ಕಳೆದು ಹೋಯಿತು ಸ್ವಾಮಿ. ಇಹಲೋಕದ ಪಯಣ ಮುಗಿದು ಹೋಯಿತು ಸ್ವಾಮಿ. ಮೌನವಾಗಿ ಮಲಗಿರುವಂತಹ ಅರ್ಚನಾ ಸ್ವಾಮಿ, ಮೌನವಾಗಿರುವಂತಹ ಮಗಳು ಸ್ವಾಮಿ, ಕಣ್ಣೀರಿನಿಂದ ರೋಧಿಸಿ ಕಳೆದುಕೊಂಡಂತಹ ಪತ್ನಿಗಾಗಿ, ಮಗಳಿಗಾಗಿ, ಕುಟುಂಬದವರಿಗಾಗಿ ಸ್ವಾಮಿ, ಕುಟುಂಬದವರಾಗಿ ಪ್ರಾರ್ಥಿಸುತ್ತಿರುವ ಮಕ್ಕಳು ನಿಮ್ಮ ಮುಂದೆ ಇದ್ದಾರೆ ಸ್ವಾಮಿ. ಕರುಣೆ ತೋರಿರಿ ಸ್ವಾಮಿ, ದಯೆ ತೋರಿರಿ ಸ್ವಾಮಿ. ಈಗ ಸ್ವಾಮಿ, ಈ ಒಂದು ತಿಂಗಳಲ್ಲಿ ಆಕೆಯು ಆಸ್ಪತ್ರೆಯಲ್ಲಿ ದಾಖಲಾಗಿರುವಾಗ ಪ್ರತಿ ದಿನವೂ ನಿನ್ನನ್ನು ಆಕೆ ಕೂಗಿದಳು ಸ್ವಾಮಿ. ಯೇಸುವೆ, 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 ಯೇಸುವೆ ಎಂದು, ಅಮ್ಮ 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 ಎಂದು ಕೂಗಿದಳು ಸ್ವಾಮಿ. ತನ್ನ ಜೀವನದಲ್ಲಿ ಆಕೆಯು ನಿಮ್ಮನ್ನು ಮರೆತಿದ್ದರು ಸ್ವಾಮಿ, ನಿಮ್ಮನ್ನು ಮರೆತಿದ್ದರು. ಈ ಕೊನೆಯ ಒಂದು ತಿಂಗಳಿಂದ ಆಕೆಯ ಮನಸ್ಸು, ಆಕೆಯ ಪ್ರಾರ್ಥನೆ ನಿಮ್ಮ ಮುಂದೆ ಇತ್ತು ಸ್ವಾಮಿ. ಆಕೆ ನಿಮ್ಮನ್ನು ಕೂಗಿ ಕರೆದು ಪ್ರಾರ್ಥಿಸುತ್ತಾ ಇದ್ದಳು ಸ್ವಾಮಿ. ಆದರೆ ನಿಮ್ಮ ಚಿತ್ತವು ಇದಾಗಿರಲಿಲ್ಲ ಸ್ವಾಮಿ. ಈ ಲೋಕದ ಪಯಣದಿಂದ ಆಕೆಯು ಬಿಡುಗಡೆ ಹೊಂದಬೇಕಾಗಿತ್ತು ಸ್ವಾಮಿ. ಆಕೆ ಈ ಲೋಕದ ಯಾತ್ರೆಯನ್ನು ಮುಗಿಸಲು ಅವಳ ಆಯುಷ್ಕಾಲವು ಮುಗಿದಿತ್ತು ಸ್ವಾಮಿ. ಈಕೆಯು ಇಷ್ಟು ಕಾಲ ಮಾತ್ರ ಈ ಲೋಕದಲ್ಲಿ ಜೀವಿಸಬೇಕೆಂಬುದಾಗಿ ಆಕೆಯು ಹುಟ್ಟುವಾಗಲೇ ನೀವು ತೀರ್ಮಾನಿಸಿದ್ದೀರಿ ಸ್ವಾಮಿ. ಇಂದು ಆ ತೀರ್ಮಾನವು ಮುಕ್ತಾಯವಾಯಿತು ಸ್ವಾಮಿ. ನೀವು 33 ವರ್ಷಗಳಲ್ಲಿ ಇಹಲೋಕದ ಪಯಣವನ್ನು ತ್ಯಜಿಸಿ ಸ್ವರ್ಗರಾಜ್ಯವನ್ನು ಸೇರಿದಂತೆ ಈ ಮಗಳು ಯೌವನದಲ್ಲಿಯೇ ಇಹಲೋಕವನ್ನು ತ್ಯಜಿಸಿ, ತನ್ನ ಪತಿಯನ್ನು ತ್ಯಜಿಸಿ, ಮಗುವನ್ನು ತ್ಯಜಿಸಿ, ಸ್ವಾಮಿ ಕುಟುಂಬವನ್ನು ತ್ಯಜಿಸಿ ನಿಮ್ಮ ರಾಜ್ಯವನ್ನು ಸೇರಬೇಕಾಗಿದೆ ಸ್ವಾಮಿ. ಕರುಣೆ ತೋರಿ ದಯೆ ತೋರಿರಿ ಸ್ವಾಮಿ. ಸ್ವಾಮಿ, ನಾವೆಲ್ಲರೂ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಈಗ ಸ್ವಾಮಿ, ಒಬ್ಬೊಬ್ಬರು ಸಹ ಅರ್ಚನೆಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ ದೇವ. ಆಕೆಯ ಆತ್ಮವಿಶ್ರಾಂತಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಆಕೆಯು ಅರಿದು ಮಾಡಿದ ಪಾಪಗಳಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಕರುಣೆ ತೋರಿ ದಯೆ ತೋರಿರಿ ರಾಜ. ಆಕೆಗಾಗಿ ಪ್ರಾರ್ಥಿಸುವ ವಿಶೇಷವಾದ ಒಂದು ಭಾಗ್ಯವನ್ನು ನೀವು ಕೊಟ್ಟಿದ್ದೀರಿ ರಾಜ. ಎಲ್ಲೆಲ್ಲಿಂದಲೂ ಇರುವಂತಹ ನಾವೆಲ್ಲರೂ ಒಂದಾಗಿ ಸೇರಿ ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆಯ ಮೂಲಕವಾಗಿ ಸ್ವಾಮಿ ನಾವು ಪ್ರಾರ್ಥಿಸುವಂತ ಕರೆ ಕೊಟ್ಟಿದ್ದೀರಿ ರಾಜ. ಅದಕ್ಕಾಗಿ ಸ್ತೋತ್ರ ರಾಜ, ವಂದನೆಗಳ ರಾಜ. ಕರುಣೆ ತೋರಿ ರಾಜ. ಈ ಕ್ಷಣದಲ್ಲಿ ಸ್ವಾಮಿ ಮಗನಾಗಿರುವ ಕಿರಣನ್ನು ಪ್ರತ್ಯೇಕವಾಗಿ ಸಮರ್ಪಿಸುತ್ತೇವೆ ರಾಜ.
ತನ್ನ ಪತ್ನಿಯನ್ನು ಕಳೆದುಕೊಂಡು, ಕೋಮಲವಾಗಿರುವಂತಹ ಪತ್ನಿಯನ್ನು ಕಳೆದುಕೊಂಡು, ತಾನು ಜೀವಕ್ಕೆ ಜೀವವಾಗಿ ಪ್ರೀತಿಸಿದ ಪತ್ನಿಯನ್ನು ಕಳೆದುಕೊಂಡು, ಸ್ವಾಮಿ ನಿಮ್ಮನ್ನೇ ನೋಡುತ್ತಾ, ಆಕೆಯನ್ನೇ ನೋಡುತ್ತಾ, ಅರ್ಚನಾ ನನ್ನನ್ನು ಬಿಟ್ಟು ಹೋದೆಯಲ್ಲ, ಅರ್ಚನಾ ನನ್ನನ್ನು ಬಿಟ್ಟು ಹೋದೆಯಲ್ಲ, ಅರ್ಚನಾ ಅರ್ಚನಾ ಎಂದು ಕೂಗಿ ಕೂಗಿ ಕಣ್ಣೀರಿಟ್ಟು ಪ್ರಾರ್ಥಿಸುವ, ಕೊರಗುತ್ತಿರುವ ಆ ಮಗನ ಸ್ವರ ನಿಮ್ಮ ಮುಂದೆ ಇದೆ ರಾಜ. ತನ್ನ ತಾಯಿಯನ್ನು ಅರಿಯದೆ, ತನ್ನ ತಂದೆಯನ್ನು ಅರಿಯದೆ, ಮಾತಿನ ಶಬ್ದವೂ ಇಲ್ಲದೆ ಮೌನವಾಗಿರುವಂತಹ ಪುಟ್ಟ ಕಂದಮ್ಮನು ಸಹ ನಿಮ್ಮ ಮುಂದೆ ಇದೆ ಸ್ವಾಮಿ ದೇವ. ಕುಟುಂಬದಲ್ಲಿರುವಂತಹ ವ್ಯಕ್ತಿಗಳು ಒಬ್ಬೊಬ್ಬರು ಸಹ ಈ ಮಗಳ ತಪ್ಪುಗಳನ್ನು ಅಥವಾ ಮಗಳ ಕೊರತೆಗಳನ್ನು ನೋಡದೆ ಈ ಕ್ಷಣದಲ್ಲಿ ಕಣ್ಣೀರಿನಿಂದ ರೋಧಿಸಿ ಅವಳಿಗಾಗಿ ಪ್ರಾರ್ಥಿಸುತ್ತಿರುವುದನ್ನು ನೀವು ನೋಡುತ್ತಿದ್ದೀರಿ ರಾಜ, ಕೇಳುತ್ತಿದ್ದೀರಿ ರಾಜ. ಕರುಣಿಸಿರಿ ಸ್ವಾಮಿ, ಕರುಣಿಸಿರಿ ಸ್ವಾಮಿ. ಈಕೆಯ ಮೇಲೆ ದಯೆ ತೋರಿರಿ ಸ್ವಾಮಿ. ಸ್ವಾಮಿ, ಈಕೆ ಆತ್ಮದ ಮೇಲೆ ನೀವು ಕರುಣೆ ತೋರಿದ್ದಕ್ಕಾಗಿ ಸ್ತೋತ್ರ. ಈಕೆ ಪಾಪಗಳನ್ನು ನೀವು ಕ್ಷಮಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವೇ, ನಿಮ್ಮ ಅನಂತ ಕೃಪೆಯಿಂದ ಈ ಮಗಳನ್ನು ತುಂಬಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ಪರಿಶುದ್ಧ ರಕ್ತವು ಈ ಮಗಳನ್ನು ತೊಳೆದು ಶುದ್ಧೀಕರಿಸುವಂತೆ ಮಾಡಿ ಒಳ್ಳೆಯ ಮರಣವನ್ನು ಕೊಟ್ಟಿದ್ದಕ್ಕಾಗಿ, ನಿಮ್ಮ ಸ್ವರ್ಗ ರಾಜ್ಯದಲ್ಲಿ ದೂತಳಾಗಿ ಜೀವಿಸುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ ರಾಜ. ಹಾಗೂ ನಾವೆಲ್ಲರೂ ಈ ಮಗಳಿಗಾಗಿ ಪ್ರಾರ್ಥಿಸುವ ಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ. ಹೌದು ಸ್ವಾಮಿ, ಈಕೆಯು ಎಷ್ಟು ಅದೃಷ್ಟವಂತಳಾಗಿದ್ದಾಳೆ ರಾಜ. ಸ್ವರ್ಗೀಯ ಯಾತ್ರೆಯ ತಂಡದವರೆಲ್ಲರೂ ನಾವೆಲ್ಲರೂ ಒಂದಾಗಿ ಸೇರಿ ಪ್ರಾರ್ಥಿಸುವಂತಹ ಒಂದು ಕ್ಷಣವನ್ನು ಕೊಟ್ಟಿರಿ ಸ್ವಾಮಿ. ಕರುಣಿಸಿರಿ ರಾಜ, ಮಗಳ ಮೇಲೆ ಕರುಣೆ ತೋರಿರಿ ರಾಜ. ಹೌದು ಸ್ವಾಮಿ, ನಾವು ಮಾಡುವ ಪ್ರಾರ್ಥನೆಯನ್ನು ಆಲಿಸಿರಿ ಸ್ವಾಮಿ. ಈ ಸುಪ್ರಭಾತದಲ್ಲಿ, ಬೆಳಗಿನ ಸುಪ್ರಭಾತದಲ್ಲಿ ಮೊಟ್ಟ ಮೊದಲಿಗೆ ಸ್ವಾಮಿ ಈಕೆಯು ಪ್ರಾರ್ಥನೆಯನ್ನು ಆಲಿಸುವಂತೆ ಮಾಡಿದ್ದೀರಿ ರಾಜ. ಇಷ್ಟು ಕಾಲ ಆಕೆ ಸ್ವರ್ಗೀಯ ಯಾತ್ರೆಯನ್ನು ಧ್ಯಾನಿಸದ ಆಕೆ ಎಂದು ಮೌನವಾಗಿದ್ದು ಆಕೆಯ ಆತ್ಮಕ್ಕಾಗಿ ಪ್ರಾರ್ಥಿಸುವಂತಹ ಶಬ್ದವನ್ನು ಸ್ವರ್ಗ ರಾಜ್ಯದಲ್ಲಿ ಕೇಳುವಂತೆ ಮಾಡಿದ್ದೀರಿ ರಾಜ. ಸ್ತೋತ್ರ ರಾಜ, ವಂದನೆಗಳು ರಾಜ. ಅಂತೆಯೇ ಈಕೆಯೊಡನೆ ಇಂದು ಮೃತು ಹೊಂದಿರುವಂತಹ ಈ ಲೋಕದ ಕೋಟ್ಯಾಂತರ ಮಕ್ಕಳು ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಈ ಲೋಕದ ಯಾತ್ರೆಯನ್ನು ತೆರಳಿ ತನ್ನ ಗಂಡನನ್ನು ಬಿಟ್ಟು, ಹೆಂಡತಿಯನ್ನು ಬಿಟ್ಟು, ಎತ್ತವರನ್ನು ಬಿಟ್ಟು, ಮಕ್ಕಳನ್ನು ಬಿಟ್ಟು, ಒಡ ಹುಟ್ಟಿದವರನ್ನು ಬಿಟ್ಟು, ಬಂಧುಗಳನ್ನು ಬಿಟ್ಟು, ಮಿತ್ರರನ್ನು ಬಿಟ್ಟು ಮರಣ ಹೊಂದಿದಂತಹ ಇಡೀ ವಿಶ್ವದ ಎಲ್ಲ ಮಕ್ಕಳನ್ನ, ಯಾಜಕರುಗಳನ್ನ, ಕನ್ಯಾಸ್ತ್ರೀಯರನ್ನ, ಸಭಾಪಾಲಕರುಗಳನ್ನ, ಪಾಸ್ಟರ್ಸ್ಗಳನ್ನ, ಶುಭ ಸಂದೇಶ ಸಾರುವವರನ್ನ, ಸಕಲ ಆತ್ಮಗಳನ್ನ ಯೇಸು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಒಪ್ಪಿಸಿಕೊಳ್ಳುತ್ತೇವೆ ರಾಜ. ಅವರುಗಳೆಲ್ಲರೂ ಈ ಲೋಕದಲ್ಲಿ ಅರಿತು ಮಾಡಿದ ಪಾಪಗಳನ್ನು ಕ್ಷಮಿಸಿ ಎಲ್ಲರಿಗೂ ಮೋಕ್ಷಣದ ಭಾಗ್ಯವನ್ನು ಕರುಣಿಸಿ ಎಂದು ಪ್ರಾರ್ಥಿಸುತ್ತೇವೆ ರಾಜ. ಅಮ್ಮ ಪರಿಶುದ್ಧ ಪೂಜ್ಯ ತಾಯಿ ಮಾತೆ ಮರಿಯಮ್ಮನವರೇ, ಈ ಕ್ಷಣ ಅಮ್ಮ ಈ ಮಗಳನ್ನ, ಅರ್ಚನಳನ್ನ ನಿಮ್ಮ ಮಡಲಿಗೆ ಸಮರ್ಪಿಸುತ್ತೇವಮ್ಮ. ಮಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ಅಮ್ಮ, ಮಗಳ ಪಾಪಗಳಿಗಾಗಿ ಪ್ರಾರ್ಥಿಸಿರಿ. ತದೇಕ ದೃಷ್ಟಿಯಲ್ಲಿ ಮಗಳನ್ನು ನೋಡುತ್ತಾ, ಅರ್ಚನನ್ನು ನೋಡುತ್ತಾ ಅಮ್ಮ ಆ ಮಗಳಿಗಾಗಿ ಪ್ರಾರ್ಥಿಸಿ ಎಂದು ನಾವೆಲ್ಲರೂ ನಿಮ್ಮ ಮಧ್ಯಸ್ಥಿಕೆಯಲ್ಲಿ, ಪ್ರಭುವಿನ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಕರುಣೆ ತೋರಿ, ದಯೆ ತೋರಿರಿ ಯೇಸುವೇ, ಕರುಣೆ ತೋರಿ, ದಯೆ ತೋರಿರಿ. ಆಕೆಯನ್ನು ಕುರಿತು ನಮಗೆ ನೀಡಿದಂತಹ ಸಂದೇಶವು, ಆಕೆಯ ಮರಣವನ್ನು 1 ತಿಂಗಳು ಮುಂಚಿತವಾಗಿ ನೀವು ಪ್ರಕಟಿಸಿದಿರಿ ರಾಜ. ಈ ಲೋಕದಲ್ಲಿ ಆ ಮಗಳು ಜೀವಿಸುವುದಿಲ್ಲ ಎಂಬುದನ್ನು ಪ್ರಕಟಿಸಿದಿರಿ ರಾಜ. ಅಂತೆಯೇ ಇಂದು ನಿಮ್ಮ ಚಿತ್ತವು ನೆರವೇರುವಂತೆ ಮಾಡಿದ್ದೀರಿ ರಾಜ. ಸ್ವಾಮಿ, ಈ ಮಗಳನ್ನು ನಿಮ್ಮ ಸಾಮ್ರಾಜ್ಯಕ್ಕೆ ನೀವು ಕರೆದುಕೊಂಡಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಪಿತ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ್ಳ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಒಬ್ಬರು ತಂಡದ ಪ್ರತಿನಿಧಿ, ಒಬ್ಬರು ಅರ್ಚನೆಗಳಿಗಾಗಿ ಪ್ರಾರ್ಥಿಸಿರಿ. ಆಕೆ ಆತ್ಮಕ್ಕಾಗಿ ಪ್ರಾರ್ಥಿಸಿರಿ. ಮಾಲ ಇರುವುದಾದರೆ ಮಾಲ ಪ್ರಾರಂಭಿಸಿ. ಒಬ್ಬರು ಪ್ರಾರ್ಥಿಸಿ. ಅನಿಲ್, ಅಪ್ಪ ತಂದೆಯ ಸ್ತೋತ್ರ, ಯೇಸುವೆ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ತಂದೆಯಾದ ದೇವರೇ, ಇವತ್ತಿನ ಈ ಹೊಸ ದಿವಸವನ್ನು ನೀವು ನಮಗೆಲ್ಲರಿಗೂ ಅನುಗ್ರಹಿಸಿದ್ದಕ್ಕಾಗಿ ತಂದೆಯೇ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಪ್ರಭುವೇ, ಇಂದು ನಾವು ಮರಣ ಹೊಂದಿದ ಅರ್ಚನೆಗಳಿಗೋಸ್ಕರ ಪ್ರಾರ್ಥಿಸುತ್ತೇನೆ. ಪ್ರಭುವೇ, ಮರಣ ಹೊಂದಿದ ಅರ್ಚನಾ ಅವಳ ಆತ್ಮಕ್ಕೆ ತಂದೆಯಾದ ದೇವರು ನಿತ್ಯ ಜೀವ ವಿಶ್ರಾಂತಿ ಕೊಡಲೆಂದು ಪ್ರಾರ್ಥಿಸುತ್ತೇನೆ. ಪ್ರಭುವೇ, ನಮ್ಮೆಲ್ಲರ ಈ ಕಿರು ಪ್ರಾರ್ಥನೆ ತಂದೆಯಾದ ದೇವರೇ ದಯೆಯಿಂದ ಆಲಿಸಿರಿ. ಹಾಗೂ ನೊಂದಿರುವ ಅವರ ಪತಿ ಕಿರಣ್ ಮೇಲೂ
ಮಗುವಿನ ಮೇಲೂ ಹಾಗೂ ಅವರ ಕುಟುಂಬ ಸಂಬಂಧಿಕರಿಗೂ ಎಲ್ಲರಿಗೂ ಸಾಂತ್ವನವನ್ನು ತಂದೆಯಾದ ದೇವರೇ ನೀಡಿರಿ. ಪ್ರಭುವೇ, ಅವರು ಈ ಲೋಕದಲ್ಲಿ ಮಾಡಿದ ಎಲ್ಲಾ ಪಾಪಗಳಿಗೂ ಕ್ಷಮೆಯನ್ನು ಕೊಡಿರಿ ತಂದೆಯೇ. ಪ್ರಭುವೇ, ನಮ್ಮೆಲ್ಲರ ಪ್ರಾರ್ಥನೆ ಆ ಮಗಳ ಮೇಲೆ ಇರಲಿ ಸ್ವಾಮಿ. ತಂದೆಯಾದ ದೇವರೇ, ಅವಳು ಈ ಲೋಕದಲ್ಲಿ ಗೊತ್ತಿದ್ದು ಗೊತ್ತಿಲ್ಲದೆ ಏನಾದರೂ ತಪ್ಪು ಮಾಡಿದ್ದರೆ ಎಲ್ಲದಕ್ಕೂ ಕ್ಷಮೆಯನ್ನು ಕೊಟ್ಟು ಆಶೀರ್ವದಿಸಿರಿ ತಂದೆಯೇ. ದುಃಖಭರಿತವಾದ ಅವರ ಕುಟುಂಬಕ್ಕೆ ಸಾಂತ್ವನ ಕೊಟ್ಟು ನಿತ್ಯವೂ ನೀವು ಅವರ ಜೊತೆಯಲ್ಲಿ ಇರೀರಿ ಸ್ವಾಮಿ. ಪ್ರಭುವೇ, ನಿಮ್ಮ ಕರುಣೆ ದಯೆ ಅರ್ಚನಾ ಸಿಸ್ಟರ್ ಮೇಲೆ ಸದಾ ಕಾಲವೂ ಇರಲಿ. ಪ್ರಭುವೇ, ನಮ್ಮೆಲ್ಲರ ಪ್ರಾರ್ಥನೆಗಳಿಗೆ ಸದುತ್ತರ ಉಂಟು. ಪ್ರಭು, ನಾವೆಲ್ಲರೂ ಸ್ವರ್ಗೀಯ ಅಂಗಾಂಗಗಳ ಪ್ರತಿಯೊಬ್ಬರು ಸದಸ್ಯರು ಭಕ್ತಿಪೂರ್ವಕವಾಗಿ ವಿಶ್ವಾಸದಿಂದ ನಂಬಿಕೆಯಿಂದ ಪ್ರಾರ್ಥಿಸುವ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡಿರಿ ತಂದೆಯೇ. ಪ್ರಭುವೇ, ನಮ್ಮೆಲ್ಲರ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ಕೊಟ್ಟು ಅರ್ಚನಾ ಅವಳ ಆತ್ಮಕ್ಕೆ ತಂದೆಯಾದ ದೇವರು ನಿತ್ಯ ಜೀವ ವಿಶ್ರಾಂತಿ ನೀಡಲೆಂದು ಪ್ರಾರ್ಥಿಸುತ್ತೇವೆ. ಪರಿಶುದ್ಧ ತಾಯಿ, ಜಪಸದ ತರಾಣಿಯೇ, ಕರುಣೆಯ ತಾಯಿಯೇ, ಸ್ವರ್ಗೀಯ ಮಧ್ಯಸ್ಥರಾಣಿಯೇ, ಈ ಸುಪ್ರಭಾತದ ಸಮಯದಲ್ಲಿ ಮರಣ ಹೊಂದಿದ ಅರ್ಚನಾ ಅವಳ ಆತ್ಮಕ್ಕೆ ತಂದೆಯಾದ ದೇವರು ನಿತ್ಯ ಜೀವ ವಿಶ್ರಾಂತಿಯನ್ನು ನೀಡಲಿ ಎಂದು ಪಿತನ ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ಜೀವವುಳ್ಳ ತಂದೆಯೇ. ಆಮೇನ್, 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 ಆಮೇನ್. ಜಯಮಾಲ ಪ್ರಾರ್ಥಿಸಿ. ಅಪಾತನಿ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥಿಸುವ ವರವನ್ನು ನಮ್ಮೆಲ್ಲರಿಗೆ ಕರುಣಿಸಿದ್ದಕ್ಕಾಗಿ ನಿಮಗೆ ಜ್ಞಾನ ಕೋಟಿ ಸ್ತೋತ್ರಗಳು, ವಂದನೆಗಳು ಸ್ವಾಮಿ. ಅಪಾತನಿ ವಿಶೇಷವಾಗಿ ಈ ದಿನ ಅರ್ಚನಾ ಸಿಸ್ಟರವರ ಆತ್ಮ ಶಾಂತಿಗಾಗಿ ನಾವೆಲ್ಲರೂ ಕುಳಿತು ಪ್ರಾರ್ಥಿಸುತ್ತಾ ಇದ್ದೀವಿ ರಜ. ಈ ಸ್ವರ್ಗೀಯ ಪ್ರತಿಯೊಂದು ಕುಟುಂಬದ ಪ್ರಾರ್ಥಿಸಿದ ಪ್ರತಿಯೊಬ್ಬರ ಸದಸ್ಯರ ಪ್ರಾರ್ಥನೆಗಳನ್ನು ನೀವು ಆಲಿಸಿರಿ ಸ್ವಾಮಿ. ಅಪ್ಪ ತಂದೆ, ಅರ್ಚನಾ ಶಿಷ್ಟರು ಈ ಲೋಕದಲ್ಲಿ ಅರೆದ ಬಾಣದ ಪಾಪಗಳನ್ನು ಕ್ಷಮಿಸಿರಿ ಸ್ವಾಮಿ. ಅಪ್ಪ ತಂದೆ, ಅವರ ಆತ್ಮವು ನಿಮ್ಮ ಸನ್ನಿಧಾನಕ್ಕೆ ಬಂದಿದೆ ಸ್ವಾಮಿ. ಅವರ ಆತ್ಮಕ್ಕೆ ಶಾಂತಿನ ಅನುಗ್ರಹಿಸಿಕೊಡಿರಿ ಸ್ವಾಮಿ. ನಿತ್ಯ ಜೀವನ ಅನುಗ್ರಹಿಸಿಕೊಡಿರಿ ಸ್ವಾಮಿ. ಅಪ್ಪ ತಂದೆ, ಅವರ ಕುಟುಂಬದ ಸದಸ್ಯರು ಸ್ವಾಮಿ ದುಃಖಭರಿತರಾಗಿ ಅಪ್ಪ ಶೋಕಚರಣದಲ್ಲಿ ತೊಡಗಿದರೆ ನಿಜ ನಿಮ್ಮ ಸನ್ನಿಧಾನದ ಕುರಿತು ಪ್ರಾರ್ಥಿಸುತ್ತಾ ಇದ್ದಾರೆ ಸ್ವಾಮಿ. ಆ ಮಕ್ಕಳ ಮೊರೆಯನ್ನು ಆಲಿಸಿರಿ. ಮಕ್ಕಳ ಮೊರೆಯನ್ನು ಆಲಿಸಿ ಅವರ ಆತ್ಮಕ್ಕೆ ಶಾಂತಿನ ಅನುಗ್ರಹಿಸಿಕೊಡಿರಿ ಸ್ವಾಮಿ. ಅಪ್ಪ, ಅವರ ದುಃಖವೆಲ್ಲ ನೀಗಿಸಿರಿ ರಜ. ಅಪ್ಪ, ದುಃಖವನ್ನು ಸಹಿಸುವ ಶಕ್ತಿಯನ್ನು ಅವರಿಗೆ ಅನುಗ್ರಹಿಸಿಕೊಡಿರಿ ಸ್ವಾಮಿ. ಅಪ್ಪ, ಆ ಪುಟ್ಟ ಕಂದಮ್ಮನ ಮಗುವನ್ನು ಆಶೀರ್ವದಿಸಿರಿ. ಆ ಮಗುವಿಗೆ ಅಪ್ಪ ಸಹಿಸುವ ಶಕ್ತಿಯನ್ನು ಅನುಗ್ರಹಿಸಿಕೊಡಿರಿ ಸ್ವಾಮಿ. ಅಪ್ಪ ತಂದೆ, ಅಪತಿಯಾದ ಕಿರಣನ ಆಶೀರ್ವದಿಸಿರಿ ಸ್ವಾಮಿ. ಅಪ್ಪ ತಂದೆ, ಆ ಮಗಳ ಆತ್ಮಕ್ಕೆ ಶಾಂತಿಗಾಗಿ ಬೇಡುತ್ತಿರುವ ಪ್ರಾರ್ಥನೆ ಆಲಿಸಿರಿ ಸ್ವಾಮಿ. ಅಪ್ಪ ತಂದೆಯಾದ ದೇವರೇ, ಆ ಮಗನ ದುಃಖವನ್ನು ಸಹಿಸುವ ಶಕ್ತಿಯನ್ನು ಅನುಗ್ರಹಿಸಿಕೊಡಿರಿ ಸ್ವಾಮಿ. ಅಪ್ಪ ತಂದೆ, ಅಲ್ಲಿ ಸೇರಿರುವ ಪ್ರತಿಯೊಬ್ಬರನ್ನು ಅರಿಸಿ ಆಶೀರ್ವದಿಸಿರಿ ರಜ. ಅವರೆಲ್ಲರೂ ಅವಳು ಅರ್ಚನೆಗೋಸ್ಕರ ಪ್ರಾರ್ಥಿಸುವಾಗ ಅಪ್ಪ ತಂದೆ, ಪ್ರತಿಯೊಬ್ಬರ ಮೊರೆಯನ್ನು ನೀವು ಆಲಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗುವಂತೆ ಅನುಗ್ರಹಿಸಿಕೊಡಿರಿ ಸ್ವಾಮಿ. ಯೇಸುವೆ, ಅವರೆಲ್ಲರೂ ದುಃಖವನ್ನು ಸಹಿಸುವ ಶಕ್ತಿಯನ್ನು ಅನುಗ್ರಹಿಸಿಕೊಡಿರಿ ಎಂದು ಪಿತಾ ಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಆಮೀನ್. ಆಮೀನ್. ಜೋಸೆಫ್. ಪರಿಶುದ್ಧ ತಾಯಿಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುವ ಗಳಿಗೆ ಸ್ವರ್ಗೀಯ ತಾಯಿಯಾಗಿರುವಂತಹ ಮಾತೆಯ ಮಧ್ಯಸ್ಥಿಕೆಯಲ್ಲಿ ಅರ್ಚಳನ ಆತ್ಮ ಮತ್ತು ಶರೀರವನ್ನ ಪ್ರಭುವಿಗೆ ಸಮರ್ಪಿಸುವ ಗಳಿಗೆ ಭಾರದಿಂದ ವಿಶ್ವಾಸದಿಂದ ನಾವೆಲ್ಲರೂ ಪ್ರಾರ್ಥಿಸುವ, ಕುಟುಂಬದವರಾಗಿರುವ ನಾವೆಲ್ಲರೂ ಪ್ರಾರ್ಥಿಸುವ. ಎಲ್ಲರೂ ಮೌನವಾಗಿದ್ದೀರಿ. ನಿಮ್ಮ ಅಂತರಾಳಗಳು ಕುಗ್ಗಿ ಹೋಗಿದೆ. ಏಕಾಗ್ರತೆ, ಚಿಂತೆ, ಪತಿಯ ಚಿಂತೆ ಒಂದೆಡೆ, ಎತ್ತವರ ಚಿಂತೆ ಇನ್ನೊಂದೆಡೆ, ಕುಟುಂಬದವರ ಚಿಂತೆ ಇನ್ನೊಂದೆಡೆ, ಒಡ ಹುಟ್ಟಿದವರ ಚಿಂತೆ ಇನ್ನೊಂದೆಡೆ. ಹೀಗಿರುವಾಗ ಮೌನತೆಗೆ ಬದಲು ಈಗ ನಾವು ಕರಗಳಲ್ಲಿ ಜಪಸ್ಸರ್ವ ನೀಡಿಯುವ. ಅಮ್ಮ, ಅರ್ಚನಳಿಗಾಗಿ ಪ್ರಾರ್ಥಿಸಿರಿ. ತಾಯೇ, ಅರ್ಚನಳಿಗಾಗಿ ಪ್ರಾರ್ಥಿಸಿ ಎಂದು ವಿಶ್ವಾಸದಲ್ಲಿ ಪ್ರಾರ್ಥಿಸುವಗಳಿಗೆ ಇಂದು ನಿಜವಾಗಿಯೂ ಅರ್ಚನಳಿಗಾಗಿ ಒಂದು ದೇವರೊಂದು ಮಹತ್ ಕಾರ್ಯವನ್ನೇ ಮಾಡಿದ್ದಾರೆ. ಯಾಕೆಂದರೆ
ಆಕೆಗಾಗಿ ಬಹಿರಂಗವಾಗಿ ಪ್ರಾರ್ಥಿಸುವ ಒಂದು ಕೃಪೆಯನ್ನು ಕೊಟ್ಟಿದ್ದಾರೆ. ಇದು ತುಂಬಾ ಆಶ್ಚರ್ಯಕರ. ಯಾರ ಪರಿಚಯವಿಲ್ಲದೆ, ಯಾವ ಸಂಬಂಧವಿಲ್ಲದೆ, ಎಲ್ಲೆಲ್ಲಿಯೂ ಇರುವಂತಹ ಎಲ್ಲರನ್ನ ಒಂದುಗೂಡಿಸಿ ಈಕೆಗಾಗಿ ದೇವರು ಪ್ರಾರ್ಥಿಸುವ ಈ ಒಂದು ಕ್ಷಣವನ್ನು ಕೊಟ್ಟಿದ್ದಾರೆ. ಮನುಷ್ಯರಾಗಿ ನಾವು ನೋಡಬಹುದು, ಆಕೆಯ ಕೊರತೆಗಳೇ, ಅಯ್ಯೋ ಹಾಗೆ ಮಾಡಿದ್ಲು, ಹೀಗೆ ಮಾಡಿದ್ಲು, ಅದು ಮಾಡಿದ್ಲು, ಇದು ಎಷ್ಟೋ ಕೊರತೆಗಳು, ಎಷ್ಟೋ ಅಪವಾದಗಳು, ಗಾಯಗಳು ನಿಮ್ಮ ಮುಂದೆ ಇರಬಹುದು. ಆದರೆ ಈಗ ಅದೆಲ್ಲವೂ ಕರಗಿ ಹೋಗಿದೆ ಮೇಣದ ಬತ್ತಿಯಂತೆ. ಯಾಕೆಂದರೆ ಇನ್ನು ನಾಳೆಯಿಂದ ಅರ್ಚನೆ ನಿಮಗೆ ಸಿಕ್ಕುವುದಿಲ್ಲ. ಇನ್ನು ನಾಳೆಯಿಂದ ನೀವು ಅರ್ಚನೆಯೊಂದಿಗೆ ಇಂದಿನ ಮಾತನಾಡಲು ಸಾಧ್ಯವಿಲ್ಲ. ಎಷ್ಟೋ ಜನ ಮಾತನಾಡಲು ಸಾಧ್ಯವಾಗಲಿಲ್ಲ, ಇನ್ನು ಮಾತನಾಡಲು ಸಾಧ್ಯವಿಲ್ಲ. ಅದರಿಂದ ಆಕೆ ಮಾಡಿದಂಥ ಯಾವುದೇ ನೋವುಗಳು, ಭಾರಗಳು, ತಪ್ಪುಗಳು ನಿಮ್ಮ ಮುಂದೆ ಇದ್ದರೆ ಅವೆಲ್ಲವನ್ನು ಕ್ಷಮಿಸಿ ಬಿಡಿ. ಮೌನವಾಗಿ ಅರ್ಚನಾ ನಿಮ್ಮ ಮುಂದೆ ಇದ್ದಾಳೆ. ಆಕೆಯಲ್ಲಿ ಮಾತುಗಳಿಲ್ಲ. ಈಗ ನೀವು ಮಾಡಬೇಕಾಗಿರೋದಿಷ್ಟೇ, ಆಕೆ ಈ ಲೋಕದಲ್ಲಿ ಜೀವಿಸಿರುವಾಗ ಆಕೆ ತಪ್ಪು ಮಾಡಿರಬಹುದು, ಅದನ್ನು ಕ್ಷಮಿಸಿಬಿಡಿ. ಮಾತ್ರವಲ್ಲ, ನಿಮ್ಮಿಂದ ಆಕೆಗೆ ಗಾಯವಾಗಿದ್ದರೆ ಅಥವಾ ನಿಮ್ಮಿಂದ ಆಕೆಗೆ ನೋವಾಗಿದ್ದರೆ, ನಿಮ್ಮ ಕಣ್ಣೀರು, ಆಕೆಯ ಕಣ್ಣೀರಿಗೆ ನೀವು ಕಾರಣ ಯಾರಾದರೂ ಆಗಿದ್ದರೆ, ಒಂದು ಕ್ಷಣ ಆಕೆ ಚಿಕ್ಕವಳಾಗಿರಬಹುದು, ಹೌದು, ಯುವತಿ, ಪತಿಯನ್ನ ಪಡೆದು 2 ವರ್ಷ ಮಗುವನ್ನು ಪಡೆದಿರುವಂತಹ ಅಜ್ಞಾನಿ, ಅಂದರೆ ಲೋಕವನ್ನು ಇನ್ನೂ ಅರಿಯದವಳು, ಇನ್ನು ಲೋಕದ ಅನುಭವ, ಕುಟುಂಬದ ಅನುಭವ ಆಗದೇ ಇರುವವಳು. ಇಂದು ಆಕೆ ಸ್ವರ್ಗ ರಾಜ್ಯದಲ್ಲಿದ್ದಾಳೆ, ದೇವರೊಂದಿಗೆ, ಖಂಡಿತವಾಗಿ ದೇವರೊಂದಿಗಿದ್ದಾಳೆ ಆಕೆ. ಆದ್ದರಿಂದ ಆಕೆಯ ಮನಸ್ಸನ್ನು ನೋಯಿಸಿದವರು ನೀವು ಯಾರಾದರೂ ಇದ್ದರೆ, ಒಂದು, ಅವಳನ್ನ ಕ್ಷಮಿಸಿರಿ. ಎರಡನೇದು, ಅವಳಲ್ಲಿ ಕ್ಷಮೆ ಯಾಚಿಸಿರಿ. ಒಂದು, ಕ್ಷಮಿಸಿರಿ, ಹಾಗೂ ಆಕೆಯಲ್ಲಿ ಕ್ಷಮೆ ಯಾಚಿಸಿರಿ. ಆಕೆಯ ಆತ್ಮವು ಸ್ವರ್ಗ ರಾಜ್ಯದಲ್ಲಿ ಖಂಡಿತವಾಗಿ ನಿಮಗಾಗಿ ಪ್ರಾರ್ಥಿಸುವುದು. ದೂತಳಾಗಿ ದೇವರ ಸಾನ್ನಿಧ್ಯದಲ್ಲಿ ಆಕೆ ಇರುವಳು. ಸೊ ಎಲ್ಲರೂ ವಿಶ್ವಾಸದಲ್ಲಿ ಜಪಸರನ್ನು ಕೈಲಿ ಹಿಡಿದುಕೊಂಡು ಆ ಮಗಳಿಗಾಗಿ ಪ್ರಾರ್ಥಿಸುವ ಗಳಿಗೆ ಇದಾಗಿದೆ, ಇದೇ ಆಗಿದೆ ಕೊನೆಯ ಕ್ಷಣ. ಕುಟುಂಬದವರೆಲ್ಲರೂ ಸೇರಿ ಪ್ರಾರ್ಥಿಸುವ ಕೊನೆಯ ಕ್ಷಣಗಳ ಕೊನೆಯ ದಿನ, ಅವಳಿಗಾಗಿ ಸಮೂಹವಾಗಿ ಪ್ರಾರ್ಥಿಸುವ ಕೊನೆಯ ದಿನ. ಅದರಿಂದ ನಿಮ್ಮ ಮನಸ್ಸನ್ನು ಕದಲಿ ಬಿಡದೆ, ಪತಿಯಾಗಿರುವ ಕಿರಣ್, ನಿನ್ನ ಪತ್ನಿ ನಿನ್ನೊಂದಿಗೆ ಇಲ್ಲ ಇರಬಹುದು ಈ ಕ್ಷಣ, ಆದರೆ ನಿನ್ನ ಮನಸ್ಸಿನಲ್ಲಿ ಅವಳು ಎಂದಿಗೂ ಇರುತ್ತಾಳೆ. ನೀನು ಆಕೆಯನ್ನ ಯೇಸುವಿಗೆ ಬಿಟ್ಟು ಕೊಟ್ಟಿದ್ದೀಯ. ನೀನು ಯಾವಾಗ ಸಂಪೂರ್ಣವಾಗಿ ಯೇಸುವೇ, ನನ್ನ ಪತ್ನಿನ ನಿಮಗೆ ಕೊಡುತ್ತೇನೆ, ನಿಮ್ಮ ಚಿತ್ತವಿದ್ದರೆ ಸ್ವಾಮಿ ಕರೆದುಕೊಂಡಿ ಎಂದು ಹೇಳಿದ ಆ ಕ್ಷಣ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳಿದರು. ಕಾರಣ ಇಷ್ಟೇ, ಅವಳು ಈ ಲೋಕದಲ್ಲಿ ನೊಂದು 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 ಕಷ್ಟಪಟ್ಟು ಆ ಯಾತನೆಯಲ್ಲಿ ಅವಳು ಜೀವಿಸಬಾರದೆಂಬುದಾಗಿ ದೇವರು ನಿನ್ನ ಬಾಯಿಂದ ಹೊರಡುವ ಮಾತಿಗಾಗಿ ಕಾಯುತ್ತಾ ಇದ್ದರು. ಯೇಸು ಸ್ವಾಮಿ ಶಿಲುಬೆಯಲ್ಲಿ ನಮಗಾಗಿ ಪ್ರಾಣತ್ಯಾಗ ಮಾಡಿದರು. ಆದರೆ ಯೇಸು 33 ವರ್ಷಗಳು ಬದುಕಿದರೂ ಸಹ 3 ವರ್ಷದ ಬಹಿರಂಗ ಜೀವಿತದಲ್ಲಿ ಅವಮಾನಗಳಲ್ಲಿ ನೊಂದು ಬೆಂದು ಬರುವಾಗ ಯೇಸು ಗೆತ್ಸೆಮನೆ ತೋಪಿಗೆ ಓಡಿ ಹೋದರು, ತನ್ನ ಪ್ರಾಣವನ್ನ ಕಾಪಾಡಿಕೊಳ್ಳುವುದಕ್ಕಾಗಿ. ಆದರೆ ಕಾಪಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ತಂದೆಯ ಚಿತ್ತವೇ, ದೇವರೇ ನಿಮ್ಮ ಚಿತ್ತವಿದ್ದರೆ ಇದನ್ನು ಸಹಿಸುವ ಶಕ್ತಿಯನ್ನು ಕೊಡಿ ಎಂದು ಪ್ರಾರ್ಥಿಸಿದರು ಯೇಸು ಸ್ವಾಮಿ. ಹಾಗೆಯೇ ಮರಣದ ಸಮಯದಲ್ಲಿ ಶಿಲುಬೆಯಲ್ಲಿ 3 ಮೊಳಗಳಲ್ಲಿ ನೇತನಾಡುವಾಗಲೂ ಅವರು ಮೌನವಾಗಿದ್ದರು. ಕೊನೆಗೆ ಹೇಳಿದರು, ಅಪ್ಪಾ, ನನ್ನ ಆತ್ಮವನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ಎಂದು. ಆತ್ಮವನ್ನು ಒಪ್ಪಿಸಿಕೊಡುತ್ತೇನೆ ಎಂದು ಹೇಳಿದ ಆ ಕ್ಷಣ ಯೇಸುವಿನ ಪ್ರಾಣವೆಂಬ ಪಕ್ಷಿ ಸ್ವರ್ಗ ರಾಜ್ಯಕ್ಕೆ ಹಾರಿ ಹೋಯಿತು. ಹಾಗೆ ಕಿರಣ್, ನೀನು ಮಾಡಿದಂತಹ ಶಕ್ತವಾದ ಪ್ರಾರ್ಥನೆ, ಅವಿಶ್ವಾಸದ ಪ್ರಾರ್ಥನೆ, ನಿನ್ನ ಪತಿಗೆ ಈ ಲೋಕದ ರೋಗದಿಂದ, ನೋವಿನಿಂದ, ಅದು ಕಿಡ್ನಿಯ ರೋಗ ಅಥವಾ TB ರೋಗ ಅಥವಾ ಲಿವರ್ ರೋಗ, ಯಾವುದೇ ಒಂದು ರೋಗಗಳಲ್ಲಿ ನರಳಿ ಲೋಕದಲ್ಲಿ ಸಾಯದೆ ನಿನ್ನ ಒಂದೇ ಒಂದು ಪದಗಳಿಂದ, ಮಾತುಗಳಿಂದ, ನಿನ್ನ ವಿಶ್ವಾಸದ ಪ್ರಾರ್ಥನೆಯಿಂದ ದೇವರು ಆಕೆಯನ್ನು ಸ್ವರ್ಗರಾಜ್ಯ ಸೇರುವಂತೆ ಮಾಡಿದರು. ಅದರಿಂದ ನಿನ್ನ ಪತ್ನಿ ಸಾಯಲಿಲ್ಲ, ದೇವರೊಂದಿಗೆ ಜೀವಿಸುತ್ತಾ ಇದ್ದಾಳೆ. ಅವಳಿಗಾಗಿ ಪ್ರಾರ್ಥಿಸು. ನಿನ್ನ ಈ ಕೊನೆಯ ಕ್ಷಣದ ಪ್ರಾರ್ಥನೆ ಜಪಸರದ ಮಣಿಗಳನ್ನು ಹಿಡಿದು, ತಂದೆಯಾಗಿರುವ ಆತನ ಇರಬಹುದು ಇಲ್ಲಿ, ಅಥವಾ ತಂಗಿ ಇರಬಹುದು, ಅತ್ತೆ ಮಾವ ಇರಬಹುದು, ನಾದಿನಿಯರಿರಬಹುದು, ಎಲ್ಲರೂ ಇರಬಹುದು. ಕೈಗಳಲ್ಲಿ ಜಪಸರನ್ನು ಹಿಡಿದು
ಮಗಳಿಗೆ ಹಾಗೆಪ್ಪ, ಇನ್ನೇನು ನಿಮಗೆ ಕೊಡಲು ಸಾಧ್ಯವಿಲ್ಲ. ಅರ್ಚನಾ ಊಟ ಮಾಡುತ್ತೀಯಾ? ಅರ್ಚನಾ ನೀನು ಮಲಗಿಕೊಳ್ಳುತ್ತೀಯಾ? ಅರ್ಚನಾ ನಿನಗೇನು ಬೇಕು ಹೇಳಬಹುದು. ತಂದೆ ಹೇಳಬಹುದು, ಮಗಳೇ ನಿನಗೆ ನಾನು ಮನೆ ಇಟ್ಟಿದ್ದೇನೆ, ಆಸ್ತಿ ಇಟ್ಟಿದ್ದೇನೆ, ಅಂತಸ್ತಿಟ್ಟಿದ್ದೇನೆ, ಬಂಗಾರ ಇಟ್ಟಿದ್ದೇನೆ, ಏನೇ ಹೇಳಬಹುದು. ಏನು ಹೇಳಿದ್ರೆ ಆಕೆಗೆ ಕೇಳುವುದಿಲ್ಲ. ನೀವೇನೇ ಕೊಟ್ಟರೆ ಅವಳಿಗೆ ಸ್ವೀಕರಿಸುವುದಿಲ್ಲ. ಅವಳಿಗೆ ಏನೂ ಬೇಕಾಗಿಲ್ಲ ಈಗ. ಅದರಿಂದ ನಿಮ್ಮ ಕೈಯಲ್ಲಿರುವುದು ಒಂದೇ ಒಂದು, ಆಕೆಗಾಗಿ ಪ್ರಾರ್ಥಿಸುವ ಪ್ರಾರ್ಥನೆ. ಈ ಕೊನೆಯ ಸಾಮೂಹಿಕ ಪ್ರಾರ್ಥನೆ. ಎಲ್ಲರೂ ಕೈಗಳಲ್ಲಿ ಜಪಸ್ಸರು ನೀಡಿರಿ. ಎಲ್ಲರೂ ಜಪಸ್ಸರು ನೀಡಿದು ಆಕೆಗಾಗಿ ಪ್ರಾರ್ಥಿಸಿರಿ, ಆಕೆಗಾಗಿ ಪ್ರಾರ್ಥಿಸಿರಿ. ಅಮ್ಮ ಅರ್ಚನಳಿಗಾಗಿ ಪ್ರಾರ್ಥಿಸಿ ಎಂದು ಪ್ರತಿಯೊಬ್ಬರು ಸದುತ್ತರವನ್ನು ಕೊಡಿ. ಎಲ್ಲರೂ ಜಪಸ್ಸರು ನೀಡಿದು ನಾವು ಪ್ರಾರ್ಥಿಸುವ. ತಂಡದ ಪ್ರತಿನಿಧಿಯಾಗಿರುವಂತಹ ವಿಶ್ವಾಸಿ ಮೇರಿಯವರು ಆಕೆಗಾಗಿ ಪ್ರಾರ್ಥನೆಯನ್ನು ಮಾಡುತ್ತಾರೆ. ತದ ಬಳಿಕ ಜಪಸರ ಪ್ರಾರಂಭವಾಗುತ್ತದೆ. ಪ್ರಾರ್ಥನೆ. ಅಮ್ಮ ತಾಯಿಯೇ, ಜಪಸರದ ರಾಣಿಯೇ, ನಮ್ಮೆಲ್ಲರ ತಾಯಿಯೇ, ಇಂದು ನಾವು ಅರ್ಚನಳ ಪಾರ್ಥಿವ ಶರೀರದ ಮುಂದೆ ಕುಳಿತು ಪ್ರಾರ್ಥಿಸುತ್ತಿದ್ದೇವೆ. ಅಮ್ಮ ಅವಳ ಮೇಲೆ ತೋರಿರಿ. ಅಮ್ಮ ಆತನು ಇಹದಲ್ಲಿ ಮಾಡಿದಂತ ಎಲ್ಲಾ ಪಾಪಗಳನ್ನು ಕ್ಷಮಿಸುವಂತಹ ಗುಣ ನಿನ್ನ ಮಗನಲ್ಲಿದೆ. ಅಮ್ಮ ನಿನ್ನ ಮಗನಲ್ಲಿ ಈಕೆಗಾಗಿ ಪ್ರಾರ್ಥಿಸಿರಿ, ಈಕೆಯ ಪತಿಗಾಗಿ ಪ್ರಾರ್ಥಿಸಿರಿ, ಈಕೆಯ ಮಗುಗಾಗಿ ಪ್ರಾರ್ಥಿಸಿರಿ. ಅಮ್ಮ ಎಲ್ಲ ಕುಟುಂಬದವರನ್ನು ಯೇಸುವಿನ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇವೆ. ಅಮ್ಮ ಈಕೆಗಾಗಿ, ಈಕೆ ಯುಗದಲ್ಲಿ ಮಾಡಿದಂತ ಎಲ್ಲ ಪಾಪಗಳಿಗಾಗಿ ಕ್ಷಮೆಯನ್ನು ಯಾಚಿಸಲು ನಾವು ಪ್ರಾರ್ಥಿಸುತ್ತಿದ್ದೇವೆ. ಅಮ್ಮ ಈಕೆ ಪಟ್ಟಂತಹ ನೋವು ಪಾಡು ಮರಣಗಳಿಗಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ. ಅಮ್ಮ ನಿನ್ನ ಮಗನ ಮುಖಾಂತರ ಈಕೆಗಾಗಿ ಪ್ರಾರ್ಥಿಸಿರಿ. ಈಕೆಯು ಸಾಮ್ರಾಜ್ಯದಲ್ಲಿ ಆನಂದಿಸುವಂತೆ ಮಾಡಿರಿ. ಅಮ್ಮ ಇವರ ಕುಟುಂಬದವರೆಲ್ಲರಿಗೋಸ್ಕರ ಪ್ರಾರ್ಥಿಸಿರಿ. ಅಮ್ಮ ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸುತ್ತಿರುವ ಎಲ್ಲ ಕುಟುಂಬಸ್ಥರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇವೆ. ನಾವು ಸ್ವರ್ಗೀಯ ಯಾತ್ರಾ ತಂಡದ ಮೂಲಕವಾಗಿ ಪ್ರಾರ್ಥಿಸುತ್ತಿರುವ ನಮ್ಮ ಮೊರೆಯನ್ನು ಆಲಿಸಿರಿ. ಅಮ್ಮ ಈಕೆಗಾಗಿ ನಾವು ಪ್ರಾರ್ಥಿಸುತ್ತಿರುವಾಗ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಅಮ್ಮ ಸಾಮ್ರಾಜ್ಯದಲ್ಲಿ ಈಕೆ ಆನಂದಿಸುವಂತೆ ಮಾಡಿರಿ. ಅಮ್ಮ ನಿಮ್ಮ ಮಗನ ಮುಖಾಂತರ ಪ್ರಾರ್ಥಿಸಬೇಕೆಂದು ಪಿತಾಸುತ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ಆಮೇನ್. ಎಲ್ಲರ ಉತ್ತರ: ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ, ಮೃತ ಹೊಂದಿರುವ ಅರ್ಚನಳಿಗಾಗಿ ಪ್ರಾರ್ಥಿಸಿರಿ. ಮೃತ ಹೊಂದಿರುವ ಅರ್ಚನಳಿಗಾಗಿ ಪ್ರಾರ್ಥಿಸಿ ಎಂಬುದಾಗಿ ಇರಲಿ ನಿಮ್ಮೆಲ್ಲರ ಉತ್ತರ. ಜಪಸರ ಪ್ರಾರ್ಥನೆ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮನ್ನು ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ, ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಪ್ರೇಷಿತರ ವಿಶ್ವಾಸ ಸಂಗ್ರಹ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕಮಾತ್ರ ಪುತ್ರರು ನಮ್ಮ ಕರ್ತರು ರಕ್ಷಕರಾದ ಪ್ರಭು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮಾತೆ ಮರಿಯಮ್ಮನವರಲ್ಲಿ ಜನಿಸಿದರು. ಪೊಂಚಿಯಸ್ ಪಿಲಾತನ ಅಧಿಕಾರದ ಕಾಲದಲ್ಲಿ ಮಾಡಲ್ಪಟ್ಟು ಶಿಲುಬೆಗೇರಿಸಿ ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯದಲ್ಲಿ ಪುನರುಜ್ಜೀವಂತರಾಗಿ ಎದ್ದರು. ಸ್ವರ್ಗ ಲೋಕಕ್ಕೇರಿ ಸರ್ವಶಕ್ತ ದೇವಪಿತನ ಬಲಪಾಶದಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಿತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ನ್ಯೂನತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನೇ ವಿಶ್ವಾಸಿಸುತ್ತೇನೆ. ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮವು ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿದ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯೇ, ಪಾಪಿಗಳಾಗಿರುವ ನಮಗಾಗಿ
ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯದೇವಿ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯದೇವಿ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆ ಆಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಓ ನನ್ನ ಯೇಸುವೇ, ನನ್ನ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ, ಮುಖ್ಯವಾಗಿ ನಿಮ್ಮ ದಯೆಯನ್ನು ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ದುಃಖದ 5 ದಿವ್ಯ ರಹಸ್ಯಗಳು. ಮೊದಲನೆಯ ರಹಸ್ಯ, ಯೇಸು ಸ್ವಾಮಿ ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡುವಾಗ ರಕ್ತದ ಬೆವರನ್ನು ಸುರಿಸಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಆಹಾರವನ್ನು ನಮಗೆ ಕೊಡಿರಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯದೇವಿ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಅರ್ಚನೆಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯದೇವಿ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಮೃತ ಹೊಂದಿರುವ ಅರ್ಚನೆಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯದೇವಿ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಮೃತ ಹೊಂದಿರುವ ಅರ್ಚನೆಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯದೇವಿ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಮೃತ ಹೊಂದಿರುವ ಅರ್ಚನೆಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯದೇವಿ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಮೃತ ಹೊಂದಿರುವ ಅರ್ಚನೆಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯದೇವಿ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಮೃತ ಹೊಂದಿರುವಂತಹ ಅರ್ಚನೆಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯದೇವಿ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಮೃತ ಹೊಂದಿರುವಂತಹ ಅರ್ಚನೆಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯದೇವಿ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಅರ್ಚನೆಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯದೇವಿ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಮೃತ ಹೊಂದಿರುವಂತಹ ಅರ್ಚನೆಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯದೇವಿ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಮೃತ ಹೊಂದಿರುವಂತಹ ಅರ್ಚನೆಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆ ಆಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಓ ನನ್ನ ಯೇಸುವೇ, ನಿಮ್ಮ ಪಾಪಗಳನ್ನು ಕ್ಷಮಿಸಿ,
ಎರಡನೆಯ ರಹಸ್ಯ, ಯೇಸು ಸ್ವಾಮಿಯನ್ನು ಕಲ್ಲಿನ ಕಂಬಕ್ಕೆ ಕಟ್ಟಿ ಚಾಟಿಯಿಂದ ಹೊಡೆದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ. ನಮ್ಮ ಅನುಗ್ರಹದ ಆಹಾರವನ್ನು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಸಂತ ಮರಿಯ ಮಾತೆ, ಪಾಪಿಗಳಾಗಿರೋ ನಮಗಾಗಿ ಅರ್ಚನಳ ಆತ್ಮಕ್ಕಾಗಿ ಮಾ ಪ್ರಾರ್ಥಿಸಿರಿ. ನಮೋ ಮರಿಯ ಪುರುಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ಮಾತೆ, ಪಾಪಿಗಳಾಗಿರೋ ನಮಗಾಗಿ ಅರ್ಚನಳ ಆತ್ಮಕ್ಕಾಗಿ ಮಾ ಪ್ರಾರ್ಥಿಸಿರಿ. ನಮೋ ಮರಿಯ ಪುರುಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ಮಾತೆ, ಪಾಪಿಗಳಾಗಿರೋ ನಮಗಾಗಿ ಮೃತ ಹೊಂದಿರುವಂತಹ ಅರ್ಚನಳ ಆತ್ಮಕ್ಕಾಗಿ ಮಾ ಪ್ರಾರ್ಥಿಸಿರಿ. ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ಮಾತೆ, ಪಾಪಿಗಳಾಗಿರೋ ನಮಗಾಗಿ ಮೃತ ಹೊಂದಿರುವಂತಹ ಅರ್ಚನಳ ಆತ್ಮಕ್ಕಾಗಿ ಮಾ ಪ್ರಾರ್ಥಿಸಿರಿ. ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ಮಾತೆ, ಪಾಪಿಗಳಾಗಿರೋ ನಮಗಾಗಿ ಮೃತ ಹೊಂದಿರುವಂತಹ ಅರ್ಚನಳ ಆತ್ಮಕ್ಕಾಗಿ ಮಾ ಪ್ರಾರ್ಥಿಸಿರಿ. ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ಮಾತೆ, ಪಾಪಿಗಳಾಗಿರೋ ನಮಗಾಗಿ ಮೃತ ಹೊಂದಿರುವಂತಹ ಅರ್ಚನಳ ಆತ್ಮಕ್ಕಾಗಿ ಮಾ ಪ್ರಾರ್ಥಿಸಿರಿ. ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ಮಾತೆ, ಪಾಪಿಗಳಾಗಿರೋ ನಮಗಾಗಿ ಮೃತ ಹೊಂದಿರುವಂತಹ ಅರ್ಚನೆಗಳಿಗಾಗಿ ಮಾ ಪ್ರಾರ್ಥಿಸಿರಿ. ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ಮಾತೆ, ಪಾಪಿಗಳಾಗಿರೋ ನಮಗಾಗಿ ಮೃತ ಹೊಂದಿರುವಂತಹ ಅರ್ಚನೆಗಳಿಗಾಗಿ ಮಾ ಪ್ರಾರ್ಥಿಸಿರಿ. ನಮೋ ಮರಿಯ ಪುರುಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ಮಾತೆ, ಪಾಪಿಗಳಾಗಿರೋ ನಮಗಾಗಿ ಮೃತ ಹೊಂದಿರುವಂತಹ ಅರ್ಚನೆಗಳಿಗಾಗಿ ಮಾ ಪ್ರಾರ್ಥಿಸಿರಿ. ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ಮಾತೆ, ಪಾಪಿಗಳಾಗಿರೋ ನಮಗಾಗಿ ಮೃತ ಹೊಂದಿರುವಂತಹ ಅರ್ಚನೆಗಳಿಗಾಗಿ ಮಾ ಪ್ರಾರ್ಥಿಸಿರಿ. ಆದಿಯಲ್ಲಿದ್ದ ಹಾಗೆ ಈಗಲೇ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಓ ನನ್ನ ಯೇಸುವೇ, ನನ್ನ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ. ಮುಖ್ಯವಾಗಿ ನಿಮ್ಮ ದಯೆಯನ್ನು ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಮೂರನೆಯ ರಹಸ್ಯ, ಯೇಸು ಸ್ವಾಮಿಯ ಶಿರಸಿನ ಮೇಲೆ ಮುಳ್ಳಿನ ಕಿರೀಟವನ್ನು ತೊಡಿಸಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ. ಸ್ವರ್ಗದಲ್ಲಿರುವ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುಗ್ರಹದ ಆಹಾರವನ್ನು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೀಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮರಿಯವರ ಪ್ರಸಾದ ಭೂಮಿ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ಮಾತೆ, ಪಾಪಿಗಳಾಗಿರೋ ನಮಗಾಗಿ ಮೃತ ಹೊಂದಿರುವಂತಹ ಅರ್ಚನೆಗಳಿಗಾಗಿ ಮಾ ಪ್ರಾರ್ಥಿಸಿರಿ.
ನಮ್ಮ ದೇವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ಮಾತೆ ಪಾಪಿಗಳಾಗಿರೋ ನಮಗಾಗಿ ಮೃತ ಹೊಂದಿರುವಂತಹ ಅರ್ಚನೆಗಳಿಗಾಗಿ ಮಾ ಪ್ರಾರ್ಥಿಸಿರಿ. ನಮ್ಮ ದೇವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಿ ಮಾತೆ ಪಾಪಿಗಳಾಗಿರೋ ನಮಗಾಗಿ ಮೃತ ಹೊಂದಿರುವಂತಹ ಅರ್ಚನೆಗಳಿಗಾಗಿ ಮಾ ಪ್ರಾರ್ಥಿಸಿರಿ. ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಿ ಮಾತೆ ಪಾಪಿಗಳಾಗಿರೋ ನಮಗಾಗಿ ಮೃತ ಹೊಂದಿರುವಂತಹ ಅರ್ಚನೆಗಳ ಆತ್ಮಕ್ಕಾಗಿ ಮಾ ಪ್ರಾರ್ಥಿಸಿರಿ. ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಿ ಮಾತೆ ಪಾಪಿಗಳಾಗಿರೋ ನಮಗಾಗಿ ಮೃತ ಹೊಂದಿರುವಂತಹ ಅರ್ಚನೆಗಳಿಗಾಗಿ ಮಾ ಪ್ರಾರ್ಥಿಸಿರಿ. ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಿ ಮಾತೆ ಪಾಪಿಗಳಾಗಿರೋ ನಮಗಾಗಿ ಮೃತ ಹೊಂದಿರುವಂತಹ ಅರ್ಚನೆಗಳಿಗಾಗಿ ಮಾ ಪ್ರಾರ್ಥಿಸಿರಿ. ನಮ್ಮ ದೇವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಿ ಮಾತೆ ಪಾಪಿಗಳಾಗಿರೋ ನಮಗಾಗಿ ಮೃತ ಹೊಂದಿರುವಂತಹ ಅರ್ಚನೆಗಳಿಗಾಗಿ ಮಾ ಪ್ರಾರ್ಥಿಸಿರಿ. ನಮ್ಮ ದೇವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಿ ಮಾತೆ ಪಾಪಿಗಳಾಗಿರೋ ನಮಗಾಗಿ ಮೃತ ಹೊಂದಿರುವಂತಹ ಅರ್ಚನೆಗಳಿಗಾಗಿ ಮಾ ಪ್ರಾರ್ಥಿಸಿರಿ. ನಮ್ಮ ದೇವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಿ ಮಾತೆ ಪಾಪಿಗಳಾಗಿರೋ ನಮಗಾಗಿ ಮೃತ ಹೊಂದಿರುವಂತಹ ಅರ್ಚನೆಗಳಿಗಾಗಿ ಮಾ ಪ್ರಾರ್ಥಿಸಿರಿ. ಸುತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆ ಆಗಲಿ. ಆದಿಯಲ್ಲಿದ್ದ ಹಾಗೆ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಓ ನನ್ನ ಯೇಸುವೇ, ನನ್ನ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ. ಮುಖ್ಯವಾಗಿ ನಿಮ್ಮ ದಯೆಯನ್ನು ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ನಾಲ್ಕನೆಯ ರಹಸ್ಯ, ಯೇಸು ಸ್ವಾಮಿ ಭಾರವಾದ ಶಿಲುಬೆಯನ್ನು ಹೊತ್ತುಕೊಂಡು ಕಪಾಳ ಬೆಟ್ಟವನ್ನು ಹತ್ತಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ. ನಮ್ಮ ಅನುದಿನದ ಆಹಾರವನ್ನೆಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಸಂತ ಮರಿಯ ದೇವಿ ಮಾತೆ ಪಾಪಿಗಳಾಗಿರೋ ನಮಗಾಗಿ ಮೃತ ಹೊಂದಿರುವಂತಹ ಅರ್ಚನೆಗಳಿಗಾಗಿ ಮಾ ಪ್ರಾರ್ಥಿಸಿರಿ. ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ಧನ್ಯರು ಮತ್ತು ನಿಮ್ಮ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಿ ಮಾತೆ ಪಾಪಿಗಳಾಗಿರೋ ನಮಗಾಗಿ ಮೃತ ಹೊಂದಿರುವಂತಹ ಅರ್ಚನೆಗಳಿಗಾಗಿ ಮಾ ಪ್ರಾರ್ಥಿಸಿರಿ. ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಿ ಮಾತೆ ಪಾಪಿಗಳಾಗಿರೋ ನಮಗಾಗಿ ಮೃತ ಹೊಂದಿರುವಂತಹ ಅರ್ಚನೆಗಳಿಗಾಗಿ ಮಾ ಪ್ರಾರ್ಥಿಸಿರಿ. ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಿ ಮಾತೆ ಪಾಪಿಗಳಾಗಿರೋ ನಮಗಾಗಿ ಮೃತ ಹೊಂದಿರುವಂತಹ ಅರ್ಚನೆಗಳಿಗಾಗಿ ಮಾ ಪ್ರಾರ್ಥಿಸಿರಿ.
ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಮೃತ ಹೊಂದಿರುವಂತಹ ಅರ್ಚನೆಗಳಿಗಾಗಿ ಮಾ ಪ್ರಾರ್ಥಿಸಿರೆ. ಪುಣ್ಯೆ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಮೃತ ಹೊಂದಿರುವಂತಹ ಅರ್ಚನೆಗಳಿಗಾಗಿ ಮಾ ಪ್ರಾರ್ಥಿಸಿರೆ. ಪುಣ್ಯೆ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಮೃತ ಹೊಂದಿರುವಂತಹ ಅರ್ಚನೆಗಳಿಗಾಗಿ ಮಾ ಪ್ರಾರ್ಥಿಸಿರೆ. ಪುಣ್ಯೆ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಮೃತ ಹೊಂದಿರುವಂತಹ ಅರ್ಚನೆಗಳಿಗಾಗಿ ಮಾ ಪ್ರಾರ್ಥಿಸಿರೆ. ಪುಣ್ಯೆ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಮೃತ ಹೊಂದಿರುವಂತಹ ಅರ್ಚನೆಗಳಿಗಾಗಿ ಮಾ ಪ್ರಾರ್ಥಿಸಿರೆ. ನಮ್ಮ ಮರಿಯ ಪುಣ್ಯೆ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಮೃತ ಹೊಂದಿರುವಂತಹ ಅರ್ಚನೆಗಳಿಗಾಗಿ ಮಾ ಪ್ರಾರ್ಥಿಸಿರೆ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಓ ನನ್ನ ಯೇಸುವೇ, ನನ್ನ ಪಾಪಗಳನ್ನು ಕ್ಷಮಿಸಿರೆ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರೆ, ಮುಖ್ಯವಾಗಿ ನಿಮ್ಮ ದಯೆಯನ್ನು ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರೆ. 5ನೇ ರಹಸ್ಯ, ಯೇಸು ಸ್ವಾಮಿ ಕಪಾಲ ಬೆಟ್ಟದಲ್ಲಿ ಶಿಲುಬೆಯಲ್ಲಿ ನಮಗೋಸ್ಕರ ಪ್ರಾಣತ್ಯಾಗ ಮಾಡಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ. ಈ ರಹಸ್ಯವನ್ನು ಹೇಳುವಾಗಲೂ ಸಹ ತಾಯಿಯ ಮಧ್ಯಸ್ಥಿಕೆಯಲ್ಲಿ ನಾವು ಸಮರ್ಪಿಸುವ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಮೃತ ಹೊಂದಿರುವಂತಹ ಅರ್ಚನಾತ್ಮಕ್ಕಾಗಿ ಅಮ್ಮ ಪ್ರಾರ್ಥಿಸಿರಿ. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಮೃತ ಹೊಂದಿರುವಂತಹ ಅರ್ಚನಾತ್ಮಕ್ಕಾಗಿ ಅಮ್ಮ ಪ್ರಾರ್ಥಿಸಿರಿ. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಮೃತ ಹೊಂದಿರುವಂತಹ ಅರ್ಚನಾತ್ಮಕ್ಕಾಗಿ ಅಮ್ಮ ಪ್ರಾರ್ಥಿಸಿರಿ. ನಮೋ ಮರಿಯ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಮೃತ ಹೊಂದಿರುವಂತಹ ಅರ್ಚನಾತ್ಮಕ್ಕಾಗಿ ಅಮ್ಮ ಪ್ರಾರ್ಥಿಸಿರಿ. ನಮೋ ಮರಿಯ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಮೃತ ಹೊಂದಿರುವಂತಹ ಅರ್ಚನಾತ್ಮಕ್ಕಾಗಿ ಅಮ್ಮ ಪ್ರಾರ್ಥಿಸಿರಿ. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಮೃತ ಹೊಂದಿರುವಂತಹ ಅರ್ಚನಾತ್ಮಕ್ಕಾಗಿ ಅಮ್ಮ ಪ್ರಾರ್ಥಿಸಿರಿ. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಮೃತ ಹೊಂದಿರುವಂತಹ ಅರ್ಚನಾತ್ಮಕ್ಕಾಗಿ ಅಮ್ಮ ಪ್ರಾರ್ಥಿಸಿರಿ. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ
ಮೃತ ಹೊಂದಿರುವಂತಹ ಅರ್ಚನಳ ಆತ್ಮಕ್ಕಾಗಿ ಮಾ ಪ್ರಾರ್ಥಿಸಿರಿ. ಸಂತ ಮರಿಯ ದೇವ ಮಾತೆ ಪಾಪಿಗಳಾಗಿರೋ ನಮಗಾಗಿ ಮೃತ ಹೊಂದಿರುವಂತಹ ಅರ್ಚನಳ ಆತ್ಮಕ್ಕಾಗಿ ಮಾ ಪ್ರಾರ್ಥಿಸಿರಿ. ಸಂತ ಮರಿಯ ದೇವ ಮಾತೆ ಪಾಪಿಗಳಾಗಿರೋ ನಮಗಾಗಿ ಮೃತ ಹೊಂದಿರುವಂತಹ ಅರ್ಚನಳ ಆತ್ಮಕ್ಕಾಗಿ ಮಾ ಪ್ರಾರ್ಥಿಸಿರಿ. ಆದಿಯಲ್ಲಿದ್ದ ಹಾಗೆ ಈಗಲೇ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಓ ನನ್ನ ಯೇಸುವೇ, ನನ್ನ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ. ಮುಖ್ಯವಾಗಿ ನಿಮ್ಮ ದಯೆಯನ್ನು ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ನಮೋ ರಾಣಿಯೇ, ದಯೆಯ ತಾಯಿಯೇ, ನಮ್ಮ ಜೀವವೇ, ಮಾಧುರ್ಯವೇ ಮತ್ತು ನಂಬಿಕೆಯೇ, ದೇವೆಯ ಬಹಿಷ್ಕೃತ ಮಕ್ಕಳಾದ ನಾವು ನಿಮ್ಮಲ್ಲಿ ಮೊರೆ ಇಡುತ್ತಿದ್ದೇವೆ. ಈ ಕಣ್ಣೀರ ಕಣಿವೆಯಲ್ಲಿ ಬಹಳ ಸಂಕಟದಿಂದ ಅತ್ತು ಪ್ರಲಾಪಿಸುತ್ತೇವೆ. ಅದುದರಿಂದ ನಮ್ಮ ಆಶ್ರಯವೇ, ನಿಮ್ಮ ಕೃಪಾ ಕಟಾಕ್ಷವನ್ನು ನಮ್ಮ ಮೇಲೆ ಇಡೀರಿ. ಈ ದೇಶಾಂತರ ವಾಸವು ತೀರಿದ ಬಳಿಕ ನಿಮ್ಮ ಉದರದ ಧನ್ಯ ಫಲವಾದ ಯೇಸುವಿನ ದರ್ಶನ ನಮಗೆ ನೀಡಿರಿ. ದಯಪರಿಯೇ, ಪ್ರೀತಿಮಯಿಯೇ, ಮಧುರ ಕನ್ಯಾಮರಿಯ, ಯೇಸು ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವ ಮಾತೆ ನಮಗಾಗಿ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣ. ಸರ್ವಶಕ್ತರು ನಿತ್ಯರು ಆಗಿರುವ ಸರ್ವೇಶ್ವರ, ಮಹಿಮಾಭರಿತ ಕನ್ಯಾ ಮಾತೆ ಮರಿಯಮ್ಮನವರ ಆತ್ಮವನ್ನು, ಶರೀರವನ್ನು ಪವಿತ್ರಾತ್ಮರ ಸಹಕಾರದಿಂದ ನಿಮ್ಮ ಪ್ರಿಯ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನವಾಗಿ ಮಾಡಿದ್ದೀರಿ. ಅಂತ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ಅವರ ದಯಪರ ಭಿನ್ನಾದ ಮೂಲಕ ಏದ ಕೇಡುಗಳಿಂದಲೂ ನಿತ್ಯ ಮರಣೆಯಿಂದಲೂ ರಕ್ಷಿಸಬೇಕೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್. ಆವೆ ಮರಿಯಾ, ಆವೆ ಮರಿಯಾ, ಆವೆ ಮರಿಯಾ, ಆವೆ ಮರಿಯಾ, ಆವೆ ಮರಿಯಾ, ಆವೆ ಮರಿಯಾ. ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿನ ದಯ ಪಾಲಿಸಿರಿ. ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿನ ದಯ ಪಾಲಿಸಿರಿ. ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿನ ದಯ ಪಾಲಿಸಿರಿ. ಅಪ್ಪ ತಂದೆಯೇ ಸ್ತೋತ್ರ ರಾಜ. ಮತ್ತೊಂದು ಆವರ್ತಿ ಸ್ವಾಮಿ, ಮೃತ ಹೊಂದಿರುವಂತಹ ಮಗಳಾದ ಅರ್ಚನಳನ್ನ ನಿಮ್ಮ ಕರಗಳಿಗೆ ಸಮರ್ಪಿಸಿದ್ದೇವೆ. ಸ್ವಾಮಿ, ಮಗಳ ಮೇಲೆ ನೀವು ಕರುಣೆ ತೋರಿದ್ದೀರಿ, ದಯೆ ತೋರಿದ್ದೀರಿ. ಆಕೆ ಎಲ್ಲ ಪಾಪಗಳನ್ನ ನಿಮ್ಮ ಪರಿಶುದ್ಧ ರಕ್ತದಿಂದ ತೊಳೆದು ಶುದ್ಧೀಕರಿಸಿದ್ದೀರಿ ರಾಜ. ನಿಮ್ಮ ಸ್ವರ್ಗ ರಾಜ್ಯಕ್ಕೆ ಆ ಮಗಳನ್ನು ಕರೆದುಕೊಂಡಿದ್ದೀರಿ ರಾಜ. ಅದಕ್ಕಾಗಿ ನಮಗೆ ಸ್ತೋತ್ರ, ಆರಾಧನೆ, ಮಹಿಮೆ ಸ್ವಾಮಿ ದೇವ. ಇನ್ನು ಅರ್ಚನಳಿಗೆ ಸಾವಿಲ್ಲ ಸ್ವಾಮಿ, ಇನ್ನು ಅವಳಿಗೆ ಸಾವೆಂಬುದೇ ಇಲ್ಲ ಸ್ವಾಮಿ. ಏಕೆಂದರೆ ಆಕೆ ನಿಮ್ಮ ಪುನರುತ್ಥಾನದಲ್ಲಿ ಒಂದಾಗುವ ಮಗಳಾಗಿದ್ದಾಳೆ ಅಪ್ಪ. ಮತ್ತೆ ಅವಳಿಗೆ ಜೀವವಿಲ್ಲ ಸ್ವಾಮಿ, ಏಕೆಂದರೆ ಆಕೆ ನಿಮ್ಮೊಂದಿಗೆ ಜೀವಿಸುವಂತೆ ಮಗಳಾಗಿದ್ದಾಳೆ ಸ್ವಾಮಿ. ವಿಶೇಷವಾಗಿ ಸಾಂತ್ವನಕ್ಕಾಗಿ, ಕಿರಣ್ಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಆ ಪುಟ್ಟ ಹಸು ಕಂದಮಳಿಗಾಗಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಕಿರಣ್ನ ಮೇಲೆ ಕರುಣೆ ತೋರಿ ತನ್ನ ಪತ್ನಿಯನ್ನು ಕಳೆದುಕೊಂಡು ಏಕಾಗ್ರತೆಯಿಂದ ಮೌನವಾಗಿ ಯಾರ ಬಳಿಯೂ ಹೇಳಿಕೊಳ್ಳಲಾಗದಷ್ಟು ನೋವನ್ನು ತುಂಬಿಕೊಂಡಿರುವಂತಹ ಆ ಮಗನನ್ನು ಅಭಿಷೇಕಿಸಿರಿ ರಾಜ. ಸಾಂತ್ವನವನ್ನು ಕೊಡಿರಿ ರಾಜ. ಅದು ಸ್ವಾಮಿ ದೇವ, ತನಗಾಗಿ ಇದ್ದಂತಹ ಒಬ್ಬಳೇ ಪತ್ನಿಯನ್ನ ಕಳೆದುಕೊಂಡು ಏಕಾಂಗಿಯಾಗಿ ನಿಂತಿದ್ದಾನೆ ಸ್ವಾಮಿ ದೇವ. ಹೃದಯವೆಲ್ಲವೂ ಭಾರವಾಗಿದೆ ಸ್ವಾಮಿ ದೇವ. ಕಣ್ಣೀರು ರೋಧವಾಗಿ ಹರಿದು ಬತ್ತಿ ಹೋಗುತ್ತಿದೆ ಸ್ವಾಮಿ ದೇವ. ತನ್ನ ಅರ್ಚನೆಗಳಿಗಾಗಿ ತನ್ನ ಕಣ್ಣೀರನ್ನು ಸ್ವಾಮಿ ಸುರಿಸುತ್ತಲೇ ಇದ್ದಾನೆ ಸ್ವಾಮಿ ದೇವ. ಮನಸ್ಸಿನಲ್ಲಿ ಅರ್ಚನಾ 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 ಎಂದು ಅವನು ಸ್ವಾಮಿ ಪಿಸು ಮಾತುಗಳೊಂದಿಗೆ ಗೊಣಗುತ್ತಿದ್ದಾನೆ ಸ್ವಾಮಿ. ಸ್ವಾಮಿ, ಆ ಮಗನ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಅವನಿಗೆ ಧೈರ್ಯವನ್ನು ಕೊಡಿರಿ ಸ್ವಾಮಿ.
ಸ್ವಾಮಿ, ತನ್ನ ಪತ್ನಿಯಲ್ಲಿ ಎಷ್ಟು ಬಲಹೀನತೆ ಇದ್ದರೂ ಅದನ್ನು ಸಹಿಸಿ 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 ಪ್ರೀತಿಸಿ 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 ಕ್ಷಮಿಸಿ ಕ್ಷಮಿಸಿ ಸಹಿಸಿ ಸ್ವಾಮಿ ಇಂದು ಏಕಾಂಗಿಯಾಗಿದ್ದಾನೆ ಸ್ವಾಮಿ. ಅವನೊಂದಿಗೆ ಜಗಳವಾಡಲು ಪತ್ನಿ ಇಲ್ಲ, ಅವನನ್ನು ಪ್ರೀತಿಸಲು ಪತ್ನಿ ಇಲ್ಲ, ಅವನನ್ನು ಪೋಷಿಸಲು ಪತ್ನಿ ಇಲ್ಲ, ಅವನಿಗೆ ಬೇಕಾದ ಊಟವನ್ನು ಕೊಡಲು ಪತ್ನಿ ಇಲ್ಲ, ಒಂದು ಚಹಾವನ್ನು ಕೊಡಲು ಪತ್ನಿ ಇಲ್ಲ. ಎಲ್ಲಾ ಸಮಯದಲ್ಲೂ ನೀವು ಚಹಾವನ್ನು ಕುಡಿಯುತ್ತೀರಾ. ಕಿರಣ್, ನಿಮಗೆ ಚಹಾ ಬೇಕಾ? ಕಿರಣ್, ನಿಮಗೆ ತಿಂಡಿ ಬೇಕಾ? ಕಿರಣ್, ನಿಮಗೆ ಊಟ ಬೇಕಾ? ಕಿರಣ್, ನಿನಗೆ ಏನು ಬೇಕು? ಕಿರಣ 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 ಎಂದು ಕರೆಯುತ್ತಲೇ ಇದ್ದಂಥ ಶಬ್ದವು ಇಂದು ಮೌನವಾಗಿದೆ ರಾಜ. ಸ್ವಾಮಿ, ಮಗನಾದ ಕಿರಣ್ನ ಮೇಲೆ ಕರುಣೆ ತೋರಿ ರಾಜ. ತನ್ನ ಮೊಲೆ ಕೊಡುವ ತನ್ನ ಮಗುವನ್ನ ಸ್ವಾಮಿ ತನ್ನ ಮಡಿಲಿನಲ್ಲಿ ಇರಿಸಿಕೊಂಡಂತಹ ತಾಯಿಯ ಮಡಿಲು ಏಕಾಂಗಿಯಾಗಿದೆ ಸ್ವಾಮಿ ದೇವ, ಬರಿದಾಗಿದೆ ರಾಜ. ಈಗ ಆಸು ಕಂದಮ್ಮನು ತನ್ನ ತಾಯಿಯನ್ನು ಅನುಭವಿಸದೆ ತನ್ನ ಜೀವಿತದಲ್ಲಿ ತಾಯಿಯನ್ನು ಕಳೆದುಕೊಂಡ ತಬ್ಬಲಿಯಾಗಿರೋಳಾಗಿದ್ದಾಳೆ ರಾಜ. ಸ್ವಾಮಿ, ಕರುಣಿಸಿರಿ ರಾಜ. ಆ ಮಗುವಿಗೆ ಒಂದು ತಾಯಿಯನ್ನು ಕೊಡಿರಿ ರಾಜ. ಆಕೆಯನ್ನು ಪ್ರೀತಿಸುವ ಒಂದು ತಾಯಿಯನ್ನು ಕೊಡಿರಿ ರಾಜ. ಆ ಅರ್ಚನೆಗಳಂತೆ ತನ್ನ ಮಗುವನ್ನು ತನ್ನ ಪತಿಯನ್ನು ಪ್ರೀತಿಸುವಂತ ಒಂದು ಒಳ್ಳೆಯ ತಾಯಿಯನ್ನು ಕೊಡಿರಿ ರಾಜ. ಯೇಸುವೇ, ಕರುಣಿಸಿರಿ ಸ್ವಾಮಿ. ಆ ಕಿರಣ್ನ ಮೇಲೆ ಕರುಣೆ ತೋರಿ ದಯೆ ತೋರಿರಿ ಸ್ವಾಮಿ. ಅವನ ಮನಸ್ಸಿನ ಭಾರಗಳನ್ನು ಹಗುರಗೊಳಿಸಿರಿ ಸ್ವಾಮಿ. ಸ್ವಾಮಿ, ಅವನ ಯೋಚನೆಗಳನ್ನು ಹಗುರಗೊಳಿಸಿರಿ ಸ್ವಾಮಿ. ಕೈಲಿರುವಂತಹ ಲಕ್ಷಗಟ್ಟಲೆ ಹಣಗಳನ್ನು ಕಳೆದುಕೊಂಡರೂ ಸಹ ಅದಕ್ಕಿಂತ ಮಿಗಿಲಾದಂತಹ ತನ್ನ ಬಾಳ ಸಂಗಾತಿಯಾದ ಪತ್ನಿಯನ್ನು ಅರ್ಚನೆಯನ್ನು ಕಳೆದುಕೊಂಡಿದ್ದಾನೆ ಸ್ವಾಮಿ ದೇವ. ಈಗ ಕುಟುಂಬವೆಲ್ಲವೂ ಕಳೆದುಕೊಂಡು ಅಳುತ್ತಾ ಗೋಳಾಡುತ್ತಾ ನಿಮ್ಮ ಮುಂದೆ ಕುಳಿತಿದ್ದಾರೆ ರಾಜ. ಎಷ್ಟು ಕೂಗಾಡಿದರೂ ಎಷ್ಟು ಗೋಳಾಡಿದರೂ ಮಾತನಾಡದೆ ಮೌನವಾಗಿರುವ ಅರ್ಚಳ ಸ್ವಾಮಿ. ಸ್ವಾಮಿ, ಆ ಅರ್ಚನಳ ಮೇಲೆ ಕರುಣೆ ತೋರಿ ದಯೆ ತೋರಿರಿ ಸ್ವಾಮಿ. ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಾಗಿರುವ ನಾವೆಲ್ಲರೂ ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥಿಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ ಕಿರಣಳಿಗಾಗಿ, ಅರ್ಚನೆಗಾಗಿ, ಮಗುವಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಕರುಣೆ ತೋರಿ ದಯೆ ತೋರಿರಿ ರಾಜ. ಕರುಣೆ ತೋರಿ ದಯೆ ತೋರಿರಿ ರಾಜ. ಅಪ್ಪ, ನಿಮ್ಮ ಕರಗಳಿಗೆ ಸಮರ್ಪಿಸಿಕೊಳ್ಳುತ್ತಾ ಯೇಸುವೇ, ಈಗೋ ನಿಮ್ಮ ಪರಿಶುದ್ಧವಾದ ರಕ್ತಕ್ಕೆ ಆಕೆಯ ಶರೀರವನ್ನು ಆತ್ಮವನ್ನು ಸಮರ್ಪಿಸಿಕೊಳ್ಳುತ್ತಾ ಸ್ವಾಮಿ ನಾವೆಲ್ಲರೂ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಈ ಕೊನೆಯದಾದ ಈ ಪ್ರಾರ್ಥನೆ ಅರ್ಚನೆಗಳೊಂದಿಗೆ ಸ್ವರ್ಗ ರಾಜ್ಯವನ್ನು ಸೇರುವಂತಹ ಈ ಪ್ರಾರ್ಥನೆ ಸ್ವಾಮಿ ನಿಮ್ಮ ಮುಂದೆ ಇದೆ ರಾಜ. ನಾವೆಲ್ಲರೂ ವಿಶ್ವಾಸದಿಂದ ಒಂದು ಪರಲೋಕದಲ್ಲಿರುವ ಪ್ರಾರ್ಥನೆಯನ್ನ, 3 ನಮೋ ಮರಿಯ ಪ್ರಾರ್ಥನೆಯನ್ನು ಹೇಳುವ ಈ ಪ್ರಾರ್ಥನೆಯನ್ನ ಕಿರಣ ಪ್ರಾರಂಭಿಸುವುದು. ಒಂದು ಪರಲೋಕದಲ್ಲಿರುವ ಪ್ರಾರ್ಥನೆ, 3 ನಮೋ ಮರಿಯ ಪ್ರಾರ್ಥನೆಯನ್ನು ಕಿರಣ ವಿಶ್ವಾಸದಿಂದ ನಿನ್ನ ಪತ್ನಿಗೆ ಒಂದು ಉಡುಗೊರೆಯಾಗಿ ದಯಪಾಲಿಸುವ ಸಮಯ. ಇನ್ನು ನಿನ್ನ ಪತ್ನಿಯ ಮುಂದೆ ನೀನು ನಿಂತುಕೊಳ್ಳಲು ಸಾಧ್ಯವಿಲ್ಲ. ಇಂದು ಕೊನೆಯ ದಿನ. ಇನ್ನು ಕೆಲವೇ ಗಂಟೆಗಳಲ್ಲಿ ಆಕೆಯ ಪಾರ್ಥಿವ ಶರೀರವೂ ಸಹ ನಿನ್ನ ಕಣ್ಣಿನಿಂದ ದೂರವಾಗಿ ಹೋಗುತ್ತದೆ. ಕಿರಣ, ನಿನ್ನ ಪತ್ನಿಯ ಮುಂದೆ ನಿಂತು ಆಕೆಯ ಮೇಲೆ ಕೈಗಳನ್ನಿಟ್ಟು ನಿನ್ನ ಈ ಕೊನೆಯ ವಿಶ್ವಾಸಭರಿತ ಪ್ರಾರ್ಥನೆಯನ್ನು ಹೇಳು. ಆ ಸ್ವರ್ಗದಲ್ಲಿರುವ ತಂದೆಯನ್ನು ನೋಡಿ, ಯೇಸುವೇ, ನೀವು ನನಗೆ ಕೊಟ್ಟಂತಹ ಪತ್ನಿಯನ್ನು ನಿಮಗೇ ಕೊಟ್ಟಿದ್ದೇನೆ ಸ್ವಾಮಿ, ನೀನು ನನಗೆ ಕೊಟ್ಟಂತಹ ಪತ್ನಿಯನ್ನು ನಿಮಗೆ ಕೊಟ್ಟಿದ್ದೇನೆ ಸ್ವಾಮಿ ಎಂದು ಹೇಳುತ್ತಾ ನಿನ್ನ ಪತ್ನಿಗಾಗಿ ವಿಶ್ವಾಸದಲ್ಲಿ ಪ್ರಭು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಹಾಗೂ 5 ನಮೋ ಮರಿಯ ಪ್ರಾರ್ಥನೆಯನ್ನ ಶಕ್ತವಾಗಿ ನೀ ಹೇಳು. ನಾವೆಲ್ಲರೂ ಕಿರಣನೊಂದಿಗೆ ಸೇರಿ ಪ್ರಾರ್ಥಿಸುವ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನಿಂದ ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮರಿಯವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಿ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಅರ್ಚನಳ ಆತ್ಮಕ್ಕಾಗಿ ಅಮ್ಮ ಪ್ರಾರ್ಥಿಸಿರಿ. ನಮ್ಮ ಮರಿಯವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಿ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಮೃತ ಹೊಂದಿರುವಂತ ಅರ್ಚನಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ. ನಮ್ಮ ಮರಿಯವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಿ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಮೃತ ಹೊಂದಿರುವಂತ ಅರ್ಚನಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ. ನಮ್ಮ ಮರಿಯವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು
ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರೋ ನಮಗಾಗಿ ಮೃತ ಹೊಂದಿರುವಂಥ ಅರ್ಚನೆಗಳಿಗಾಗಿ ಅಮ್ಮ ಪ್ರಾರ್ಥಿಸ್ರೆ. ನಮ್ಮ ಮನೆಯ ಕನ್ಯೆ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರೋ ನಮಗಾಗಿ ಅರ್ಚನೆಗಳಿಗಾಗಿ ಅಮ್ಮ ಪ್ರಾರ್ಥಿಸ್ರೆ. ಸುತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಅಮ್ಮ ಪರಿಶುದ್ಧ ತಾಯಿಯೇ, ಈ ಲೋಕದ ಯಾತ್ರೆಯನ್ನು ಮುಗಿಸಿರುವಂತಹ ಮಗಳಾದ ಅರ್ಚಳ ಶರೀರವನ್ನು ಅಮ್ಮ ನಿಮ್ಮ ಮಡಿಲಿಗೆ ಸಮರ್ಪಿಸುತ್ತೇವಮ್ಮ. ಅಮ್ಮ ಆಕೆಯನ್ನು ಸ್ವೀಕರಿಸಿ ನಿಮ್ಮ ಪ್ರಿಯ ಪುತ್ರನಿಗೆ ನೀವು ಸಮರ್ಪಿಸಿ ಅಮ್ಮ. ಸ್ವರ್ಗದಲ್ಲಿ ನಿಮ್ಮ ಪ್ರಿಯ ಪುತ್ರನೊಂದಿಗೆ ಅವಳು ವಾಸ ಮಾಡುವಂತೆ ಆಕೆಗಾಗಿ ಪ್ರಾರ್ಥಿಸಿ ಅಮ್ಮ. ಮಗನಾದ ಕಿರಣನ್ನು, ಆ ಪುಟ್ಟ ಹಸುಕಂದಮ್ಮನನ್ನು ಅಮ್ಮ ಆಶೀರ್ವದಿಸಿ ಅಮ್ಮ. ನೀವು ಆ ಕಿರಣನೊಂದಿಗೆ ಪಯಣ ಮಾಡುತ್ತಾ ಆ ಪುಟ್ಟ ಹಸುಕಂದಮ್ಮನನ್ನು ಪ್ರೀತಿಯಿಂದ ಪೋಷಿಸಿ ಸಾಕಿ ಸಲಹುತ್ತಾ ಸಂರಕ್ಷಣೆಯನ್ನು ಕೊಡಿರಿ ಎಂದು ನಾವು ಪ್ರಾರ್ಥಿಸುತ್ತೇವಮ್ಮ. ಅಂತೆಯೇ ಇಂದು ಈ ಲೋಕದಲ್ಲಿ ಮೃತ ಹೊಂದಿರುವಂತಹ ಎಲ್ಲ ಆತ್ಮಗಳನ್ನು, ಈ ದಿನದಲ್ಲಿ ಅಪಘಾತಗಳಿಂದ ಮೃತ ಹೊಂದಿದವರು, ಕೊಲೆಗೈಯಲ್ಪಟ್ಟವರು, ಆತ್ಮಹತ್ಯೆ ಮಾಡಿಕೊಂಡವರು, ಆಸ್ಪತ್ರೆಯಲ್ಲಿ ರೋಗಾವಸ್ಥೆಯಿಂದ ಮರಣ ಹೊಂದಿದವರು, ಹೀಗೆ ಅನೇಕ ವಿಧದಲ್ಲಿ ಮೃತ ಹೊಂದಿರುವಂತಹ ಎಲ್ಲ ಆತ್ಮಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ. ಅವರು ಈ ಲೋಕದಲ್ಲಿ ಅರಿತರಿಯದೆ ಮಾಡಿದ ಪಾಪಗಳನ್ನು ಕ್ಷಮಿಸಿ ಅವರು ಮೋಕ್ಷಾನಂದನ್ನು ಪಡೆಯುವಂತ ಪ್ರಾರ್ಥಿಸಿ ಎಂದು ನಿಮ್ಮ ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ಸ್ವರ್ಗೀಯ ಯಾತ್ರೆ ಅಂಗಾಂಗಗಳಾಗಿರುವ ನಾವೆಲ್ಲರೂ, ಅರ್ಚನಳ ತಂದೆ, ಒಡಹುಟ್ಟಿದವರು, ಪತಿ, ಅತ್ತೆ, ಮಾವ, ನಾದಿನಿ, ಮೈದುನ, ಕುಟುಂಬ ವರ್ಗದವರೆಲ್ಲರೂ ನಾವೆಲ್ಲರೂ ಸೇರುತ್ತಾ ವಿಶ್ವಾಸದಲ್ಲಿ ಸ್ವರ್ಗೀಯ ಯಾತ್ರೆ ಅಂಗಾಂಗಗಳಾಗಿರೋ ನಾವೆಲ್ಲರೂ ಪಿತಸುತ ಮತ್ತು ಪವಿತ್ರಾತ್ಮರಾದ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನವುಳ್ಳ ತಂದೆಯೇ. ಆಮೇನ್, ಆಮೇನ್. ಓ ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿಯ ದಯಪಾಲಿಸಿರಿ. ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ. ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ. ಓ ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿಯ ದಯಪಾಲಿಸಿರಿ. ಸ್ತುತಿಗೀತೆಗೆ ಅತಿಯೋಗ್ಯ ಪ್ರಭುವೇ, ಪ್ರತಿ ಹರಕೆಯು ಸಲ್ಲದು ನಿಮಗೆ. ಸ್ತುತಿಗೀತೆಗೆ ಅತಿಯೋಗ್ಯ ಪ್ರಭುವೇ, ಪ್ರತಿ ಹರಕೆಯು ಸಲ್ಲದು ನಿಮಗೆ. ಬರಲಿರುವರು ನರರೆಲ್ಲರ ಬಳಿಗೆ, ನಮ್ಮ ಪ್ರಾರ್ಥನೆ ಆಲಿಸಿ ಬಿಡದೆ. ಓ ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿಯ ದಯಪಾಲಿಸಿರಿ. ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ. ಓ ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿಯ ದಯಪಾಲಿಸಿರಿ. ಪ್ರಾರ್ಥಿಸಿ. ಆಕೆಯ ಪಾರ್ಥಿವ ಶರೀರದ ಮುಂದೆ ಪ್ರಾರ್ಥಿಸುತ್ತಲೇ ಇರಿ. ಇನ್ನೂ ಅರ್ಚನಾ ನಿಮ್ಮ ಮುಂದೆ ಇರುವುದಿಲ್ಲ. ಇನ್ನು ಕೆಲವೇ ಗಂಟೆಗಳಲ್ಲಿ ಆಕೆಯ ಶರೀರವು ಸಹ ಮಣ್ಣಿಗೆ ಮಣ್ಣಾಗಿ ಹೋಗುತ್ತದೆ. ಆಕೆಯ ನೆನಪುಗಳು ಮಾತ್ರ ನಿಮ್ಮಲ್ಲಿರುತ್ತದೆ.
ಅದರಿಂದ ಆಕೆಯ ಜೀವಿತದಲ್ಲಿ ಆಕೆ ಮಾಡಿದ ಕೊರತೆಗಳನ್ನು ನೆನಪಿಸಿಕೊಳ್ಳದೆ, ಆಕೆಯ ಕೊರತೆಗಳನ್ನು ಕುರಿತು ಮಾತನಾಡದೆ ಆಕೆಗಾಗಿ ಪ್ರಾರ್ಥಿಸಿರಿ. ಆಕೆಯ ಆತ್ಮಕ್ಕಾಗಿ ಪ್ರಾರ್ಥಿಸಿರಿ. ಆಕೆಯ ಪತಿಯಾದ ಕಿರಣಿಗಾಗಿ ಹಾಗೂ ಹಸುಕಂದಮನಿಗಾಗಿ ಪ್ರಾರ್ಥಿಸಿ. ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಈ ಪ್ರಾರ್ಥನೆಯಲ್ಲಿ ಒಂದಾಗಿ ಅರ್ಚನಳ ಆತ್ಮಕ್ಕಾಗಿ ಪ್ರಾರ್ಥಿಸಿದ ನಿಮ್ಮೆಲ್ಲರಿಗೂ ನಾನು ಸ್ವರ್ಗೀಯ ಯಾತ್ರೆಯ ತಂಡದ ಎಲ್ಲ ಅಂಗಾಂಗಗಳ ಮಧ್ಯಸ್ಥಿಕೆಯಲ್ಲಿ ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇನೆ. ಪ್ರಾರ್ಥಿಸಿ ಪ್ರಾರ್ಥಿಸಿ ಪ್ರಾರ್ಥಿಸಿ.